ಪ್ರತಿಭೆ ಅನ್ನೋದು ಯಾರ ಸ್ವತ್ತಲ್ಲ, ಅದು ಕಠಿಣವಾದಂತಹ ಪರಿಶ್ರಮವನ್ನು ಹಾಕಿದಾಗ ಅದು ತಮ್ಮದಾಗುತ್ತದೆ. ಈ ಪ್ರತಿಭೆ ಅನ್ನುವಂಥದ್ದನ್ನು ಮಕ್ಕಳಲ್ಲಿ ಗುರುತಿಸುವುದು, ಅದು ವಿಶೇಷವಾಗಿ ಶಾಲಾ ಮಟ್ಟದಲ್ಲಿ ಗುರುತಿಸುವಂತಹ ಕಾರ್ಯವನ್ನು ಶಾಲಾ ಆಡಳಿತ ಮಂಡಳಿಗಳು ಮಾಡುತ್ತವೆ. ಅಂತಹ ಪ್ರತಿಭೆಗೆ ಒತ್ತು ನೀಡುವಂತಹ ಕೆಲಸವನ್ನು ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವಂತಹ ಸೈಂಟ್ ಫಿಲೋಮಿನಾ ಶಾಲೆಯವರು ಮಾಡುತ್ತಿದ್ದಾರೆ. ಶಾಲಾ ಮಕ್ಕಳಲ್ಲಿ ಇರುವಂತಹ ಆ ಒಂದು ಪ್ರತಿಭೆಯನ್ನು ಹೊರತೆಗೆಯುವಂತಹ ಸಲುವಾಗಿಯೇ ಸೈಂಟ್ ಫಿಲೋಮಿನಾ ಶಾಲೆಯ ಆಡಳಿತ ಮಂಡಳಿಯವರು ಸ್ಕಿಲ್ಸ್ ಅಂಡ್ ಥ್ರಿಲ್ಸ್ ಎನ್ನುವಂತಹ ವಿನೂತನವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಿ-ಕೆಜಿಯಿಂದ ಹಿಡಿದು ಪ್ರೌಢ ಶಾಲಾ ಮಕ್ಕಳು ಕೂಡ ಭಾಗವಹಿಸಿದ್ದರು. ಎಲ್ಲ ಮಕ್ಕಳು ಕೂಡ ಒಂದಲ್ಲ ಒಂದು ರೀತಿಯಾದಂತಹ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲೇಬೇಕಾಗಿತ್ತು. ಅಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನೊಮ್ಮೆ ನೋಡಿ ಬರೋಣ ಬನ್ನಿ. ಅಂದ್ರೆ ಇದನ್ನ ನಾವು ಎಜುಕೇಶನ್ ಅಂತ ಕರಿತೀವಿ. ಆ ಎಜುಕೇಶನ್ ಅನ್ನ ಈ ವರ್ಷ ನಮ್ಮ ಶಾಲೆಯಲ್ಲಿ ನಮ್ಮ ಪ್ರಾಂಶುಪಾಲರಾದಂತ ರಾಜಗೋಪಾಲ್ ಸರ್ ಅವರು ಇದನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಈ ವರ್ಷ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಅಂದ್ರೆ ಚಿಕ್ಕ ಮಗುವಿಂದ ಹಿಡಿದು ಆ ಮಗು ದೊಡ್ಡದಾಗುವವರೆಗೂ ಮೊದಲನೇದಾಗಿ ತಿಳ್ಕೊಬೇಕಾಗಿದ್ದು ಏನು ಗೊತ್ತಾ, ನನ್ನ ದೇಹ ಅಂದ್ರೆ ಮೈ ಬಾಡಿ. ನನ್ನ ಬಾಡಿಯಲ್ಲಿ ಸೊ ಏನ್ ಪಾರ್ಟ್ಸ್ ಇರ್ಬೋದು, ಐಸ್ ಇರ್ಬೋದು, ನೋಸ್ ಇರ್ಬೋದು, ಅಥವಾ ನಮ್ಮ ದೇಹದಲ್ಲಿರುವ ಮೂಳೆಗಳಿರ್ಬೋದು, ಸೊ ಹಾರ್ಟ್ ಬೀಟ್ಸ್ ಇರ್ಬೋದು, ಪ್ರತಿಯೊಂದು ಸಹ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದು. ಫಸ್ಟ್ ನಾನು ಕರೆಕ್ಟ್ ಆಗಿದ್ರೆ, ನಾನೇನು ಅಂತ ತಿಳಿದಿದ್ರೆ ಮುಂದೆ ಏನಾಗ್ಬೋದು, ಇಡೀ ದೇಶದ ಬಗ್ಗೆ ತಿಳಿಬೋದು. ಯಾವುದೋ ಒಬ್ಬ ಸ್ಟೂಡೆಂಟು ಇಡೀ ದೇಶದ ಬಗ್ಗೆ ತಿಳಿದಿರ್ತಾರೋ ಹೆಮ್ಮೆಯಿಂದ ವಿದೇಶಕ್ಕೆ ಹೋಗಿ ಆತ ಹೇಳ್ಬೋದು, ನನ್ನ ಭಾರತದ ಬಗ್ಗೆ ನನಗೇನು ಗೊತ್ತಿದೆ ಅಂತ ಫಸ್ಟ್ ನೀವು ತಿಳ್ಕೊ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಅದನ್ನ ಈ ವರ್ಷ ನಾವು GK ರೂಪದಲ್ಲಿ ಥ್ರಿಲ್ಸ್ ಅಂಡ್ ಸ್ಕಿಲ್ಸ್ ಅಂತ ಸರ್ ಹೇಳಿದ್ದಾರೆ, ಅದರ ರೂಪದಲ್ಲಿ ಈ ವರ್ಷ ನಾವು ಮಾಡಿದ್ದೀವಿ. ಅದನ್ನ ನಾನು ಇವತ್ತು ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು ಅದನ್ನ ಪ್ರಸ್ತುತಪಡಿಸಲಿದ್ದಾರೆ. ನಿಮಗೆ never got in our mind. They are coming, they are leaving their parents and they are coming to school. They have tried so much. That time we are handling the children with some playing things we are giving. Then chocolates we are providing what they want to like and they want to adjust here. We are creating such nice environment here. Then they one by one they will adjust the school. Then starting slowly we are giving teaching. First we are teaching rhymes. Why? Because rhymes means every children will actively we are teaching with expressions. The children are so nicely enjoying the rhymes. They should learn small things, learning rhymes. Then afterwards we will start the alphabet, the numbers, then all things we have started. Every year like is going. But today, this year, sir gave one opportunity. Normal education, everybody will teach. But general knowledge important to each and every kid. Sir told, first we have said, why is the general knowledge? Why? Because first we want to tell about ourselves and about our country. Then we started teaching. Starting just 1 month, they are slowly learning. Then afterwards, small children, they will learn very easily.
want to be mold the children, we can mold the children. What we are teaching, they can be like that. We are teaching moral values, ethics, how to behave in society. Why? Because the mother is the first teacher. What? ಆ ಥರ ನಮ್ಮ ಸ್ಕೂಲ್ ನಮ್ಮನ್ನ ಅಭಿವೃದ್ಧಿ ಪಡಿಸಿದೆ. ಇನ್ನು ನಾವು ಮಕ್ಕಳನ್ನ ಇನ್ನೆಷ್ಟು ಅಭಿವೃದ್ಧಿ ಪಡಿಸ್ಬೋದು ಅಂತ ನೀವು ಥಿಂಕ್ ಮಾಡಿ. ಫಸ್ಟ್ ನಾನು ಬಂದಾಗ ನನಗೇನು ಗೊತ್ತಿಲ್ಲ. ನಮ್ಮ ಸೆಕ್ರೆಟರಿ ಸರ್ ಅವರು ನನಗೊಂದು ಅಪರ್ಚುನಿಟಿ ಕೊಟ್ಟರು. ಎಲ್ಲ ಕಲ್ತಿರೋ ಮಕ್ಕಳಿಗೆ ಕಲಿಸೋದಕ್ಕಿಂತ ಏನು ಗೊತ್ತಿಲ್ಲದೆ ಇರೋ ಮಕ್ಕಳಿಗೆ ಕಲಿಸಿ ನೀವು ಅವಾಗ ಟೀಚರ್ ಅಂತ ಅನ್ನಿಸ್ಕೋತೀರಾ ಅಂತ 3 ಸೆಕ್ಷನ್ ಇತ್ತು. 3 ಸೆಕ್ಷನಲ್ಲೂ ಆರಿಸಿ ಯಾರು ಬರೆಯೋಕ್ಕೆ ಬರೋದಿಲ್ಲ ಅಂತ ಮಕ್ಕಳನ್ನ ನನಗೆ ಕೊಟ್ಟರು. ಒಂದು 20 ಮಕ್ಕಳು ನನಗೆ ಕೊಟ್ಟರು ಫಸ್ಟ್ ಇಯರ್ ನಾನು ಬಂದಾಗ. ಆಗ ನಾನು ಆ 20 ಮಕ್ಕಳನ್ನ ಇಂಪ್ರೂವ್ ಮಾಡಿದೆ. ಸರ್ಗೆ ಖುಷಿ ಆಯಿತು. ನೋಡಿ ಮ್ಯಾಮ್, ಈಗ ಮುಂದೆ ನೀವು ತುಂಬ ಚೆನ್ನಾಗಿ ಟೀಚ್ ಮಾಡ್ತೀರಾ, ಯಾರ ಹತ್ರನೂ ಕೈ ತೋರಿಸ್ಕೊಡೋದಿಲ್ಲ, ಆ ಥರ ಒಂದು ಇದು ನಿಮಗೆ ಬರುತ್ತೆ ಅಂತ ಹೇಳೋದು. ನಿಜವಾಗ್ಲೂ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಫಸ್ಟ್ ಎಲ್ಲ ನಮಗೆ ಬರೀ ABCD ನಂಬರ್ಸು ಅಷ್ಟೇ ಇತ್ತು, ರೈಮ್ಸು ಸ್ಟೋರಿ ದರ್ಸಿಕೊಂಡು. ಆಮೇಲೆ ನಮ್ಮ ಸರ್ ರಾಜಗೋಪಾಲ್ ಸರ್ ಅವರು ಇಲ್ಲಿ ಪ್ರಿನ್ಸಿಪಲ್ ಆದಮೇಲೆ ಅವ್ರು ಬಂದು ಹೇಳಿದ್ರು, ನೀವು ಯಾಕಮ್ಮ ಹಿಂದಿ ಮತ್ತೆ ಕನ್ನಡ ಮಾಡಬಾರ್ದು ಅಂತ ಕೇಳಿದ್ರು. ನಾನಾಗ ಹೇಳಿದೆ, ಸರ್ ತುಂಬ ಚಿಕ್ಕ ಮಕ್ಕಳು ಸರ್, ಅವ್ರಿಗೆ ಹಿಂದಿ ಕನ್ನಡ ಎಲ್ಲ ಬರ್ಸೋಷ್ಟು ಇದಿರೋದಿಲ್ಲ, ಬೇಡ ಸರ್. ಸರ್ ನನಗೆ ಹೇಳಿದ್ರು, ಇಲ್ಲಮ್ಮ ಮಾಡಿ ನೋಡಿ, ಯಾಕೆ ಆಗೋದಿಲ್ಲ ಅಂತ. ಆ ವರ್ಷ ನಾವು ಸ್ಟಾರ್ಟ್ ಮಾಡಿದ್ರಿ ಕನ್ನಡ ಮತ್ತೆ ಹಿಂದಿ ಬರ್ಸೋದು ಹೇಳ್ಕೊಡೋದು. ಆ ವರ್ಷನೇ ಮಕ್ಕಳು ತುಂಬ ಇಂಪ್ರೂವ್ ಆದ್ರು, ತುಂಬ ಖುಷಿ ಆಯಿತು. ಆಗ ಸರ್ ಬಂದು ಹೇಳಿದ್ರು, ರಾಜಗೋಪಾಲ್ ಸರ್, ನೋಡಮ್ಮ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ರಿ, ಇವಾಗ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಅದು ಆಯಿತು. ಅದಾದ್ಮೇಲೆ ಇನ್ನೊಂದು 2 ಇಯರ್ಸ್ ಬಿಟ್ಟು ಸರ್ ಬಂದು ಮತ್ತೆ ಹೇಳಿದ್ರು, ಕರ್ಸಿವ್ ಲೆಟರ್ ಸ್ಟಾರ್ಟ್ ಮಾಡಿ ಅಂತ. ಆಗ ನನಗೆ ಡೌಟ್ ಬಂತು, ಹೆಂಗ್ ಬರೀತಾರೆ ಮಕ್ಕಳು, ತುಂಬಾ ಚಿಕ್ಕ ಮಕ್ಕಳು, ಮನೆಯಿಂದ ತಾನೇ ಬಂದಿರ್ತಾರೆ, ಅವ್ರು ಹೆಂಗ್ ಚೂಸ್ ಮಾಡ್ತಾರೆ, ಅದೆಲ್ಲ ಕರ್ಸಿವ್ ಲೆಟರ್ ತುಂಬಾ ಕಷ್ಟ ಇರುತ್ತೆ. ನಮ್ಗೆನೇ ಡೌಟ್ ಆಯ್ತು. ಇಲ್ಲ ಸರ್ ಆಗೋ. ನಾನು UKG A2 ಸೆಕ್ಷನ್ನ ನಿರ್ವಹಿಸ್ತಾ ಇದ್ದೀನಿ. ನಾವು ಮಕ್ಕಳಿಗೆ ಕೇವಲ ಪಠ್ಯಪುಸ್ತಕದಲ್ಲಿರೋದನ್ನ ಮಾತ್ರ ಹೇಳ್ಕೊಡ್ತಾ ಇದ್ದೀವಿ. ಆ ಪಠ್ಯಪುಸ್ತಕದಲ್ಲಿರೋದನ್ನ ಮಾತ್ರ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಮುಂದೆ ಅವರ ಜೀವನದಲ್ಲಿ ಭವಿಷ್ಯದಲ್ಲಿ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಮಕ್ಕಳು ತನ್ನ ಜ್ಞಾನನ ಕಟ್ಕೊಳ್ಳೋದಕ್ಕೆ ಕೂಡ ಸಹಾಯಕವಾಗೋದಿಲ್ಲ. ನಮಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಮಕ್ಕಳು ಪಾಸ್ ಆಗಿ ಅವರು ಒಂದೊಳ್ಳೆ ಹುದ್ದೆಗೆ ಹೋಗಬೇಕು ಅಂದರೆ ತುಂಬ ಕಷ್ಟ ಇದೆ. ಯಾಕೆ ಅಂದರೆ ಮಕ್ಕಳು ಯಾವಾಗಲೂ ಪಠ್ಯದಲ್ಲಿರೋದನ್ನ ಮಾತ್ರ ಕಲಿತಾ ಇದ್ದಾರೆ. ಯಾಕೆ ಅಂದರೆ ಮಕ್ಕಳು ಪಠ್ಯದಲ್ಲಿರೋದನ್ನ ಮಾತ್ರ ಕಲಿತಾ ಇರೋದ್ರಿಂದ ತನ್ನ ಏನಂದರೆ ಜಿ ಕೆ ಮೀನ್ಸ್ ಜನರಲ್ ನಾಲೆಡ್ಜ್ ಮಕ್ಕಳು ಕಲಿಬೇಕು. ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಮಕ್ಕಳಿಗೆ ಬರೀ ಪಠ್ಯದಲ್ಲಿರೋದನ್ನ ಮಾತ್ರ ಪ್ರಶ್ನೆಗಳಾಗಿ ಕೊಡೋದಿಲ್ಲ. ಅವರು ತಮ್ಮ ಭವಿಷ್ಯದಲ್ಲಿ ಜೀವನದಲ್ಲಿ ನಡೆಯುವಂಥ ಘಟನೆಗಳು ಹಾಗೂ ಇತಿಹಾಸ, ವಿಜ್ಞಾನ ಪ್ರತಿಯೊಂದು ಕೂಡ ಒಳಗೊಂಡಿರುತ್ತೆ. ಮಕ್ಕಳಿಗೆ ನಾವು ಎಷ್ಟೇ ಕಲಿಸಿದ್ರು, ಇವನ್ ಚಿಕ್ಕ ಮಕ್ಕಳಿಗೆ ನಾವು ಎಷ್ಟೇ ಕಲಿಸಿದ್ರು ನೆನ್ಪಿಟ್ಕೊಳ್ಳುವಂತಹ ಶಕ್ತಿ ಇದೆ. ಹೀಗಾಗಿ ಮಕ್ಕಳಿಗೆ ತಾನು ತನ್ನ ಕುಟುಂಬ, ತನ್ನ ಸಂಸ್ಕೃತಿ, ಸಂಪ್ರದಾಯ, ದೇಶ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ತಿಳಿಸ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಹಾಗಾದ್ರೆ ಇಲ್ಲಿರುವಂತ ಎಷ್ಟು ಜನ ತನ್ನ ಸಂಸ್ಕೃತಿ, ಸಂಪ್ರದಾಯ, ದೇಶ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಹೌದಲ್ಲ? ನಮಗೆ ಅದನ್ನ ತಿಳ್ಕೊಡೋದು ಕೂಡ ಆಸಕ್ತಿ ಇಲ್ಲ. ನಾವು ಹುಟ್ಟಿ ಬೆಳೆದಿ ಬದುಕ್ತಾ ಇರುವಂತ ಈ ದೇಶದ ಬಗ್ಗೆ, ಈ ಪುಣ್ಯ ಭೂಮಿ ಬಗ್ಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ರಾಜಗೋಪಾಲ್ ಸರ್ ಅವರು ಮಕ್ಕಳ ಈ ಚಿಕ್ಕ ವಯಸ್ಸಿಂದಲೇ ಮೀನ್ಸ್ LKG, UKG, pre-KG ಇಂದ ಕೂಡ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ನಮ್ಮ ದೇಶ, ಆಮೇಲೆ ಡೈಲಿ ಟೆಸ್ಟ್, ನಾವು ಜನರಲ್ ನಾಲೆಡ್ಜ್, ಹೀಗೆ ಬಿತ್ತಿದಂತಹ GK ಅನ್ನುವಂತಹ ಬೀಜ ಇಂದು ದೊಡ್ಡ ಮರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಕಲಿತು ಮಕ್ಕಳಿಗೆ ಕಲಿಸುವಂತಹ ಈ GK ಅನ್ನೋ ಒಂದು ಆಟದ ಪಾಠ ತುಂಬ ಸೊಗಸಾಗಿತ್ತು. ಕೆಲವು ಪ್ಯಾರೆಂಟ್ಸು ಇದ್ರ ಬಗ್ಗೆ ಹೇಳ್ತಾ ನೀವು ಕಲಿಸ್ತಾ ಇರೋಂಥ GK ಏನು ಹೇಳ್ಕೊಡ್ತಾ ಇದ್ದೀರಾ ಮಕ್ಕಳಿಗೆ, ಅದನ್ನು ಮಕ್ಕಳು ನಿದ್ದೆಯಲ್ಲಿ ಕೂಡ ಕನ್ವರ್ಸ್ತಾ ಇದ್ದಾರೆ ಅಂತ ಹೇಳಿದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ. ಆವಾಗ ನಾವು ಎಷ್ಟು ಎಫರ್ಟ್ ಹಾಕಿದ್ದೀವಿ ಮಕ್ಕಳ ಮೇಲೆ, ನಾವೆಷ್ಟು ಹೇಳ್ಕೊಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನು ಕೆಲವು ಪೇರೆಂಟ್ಸು ನನ್ನ ಮಗ ಫೋನ್ ತೊಗೊಂಡು ಅದರಲ್ಲಿ ನಾವು ಹೇಳ್ಕೊಟ್ಟಂಥ GK ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಆಗಿರ್ಬೋದು,
ರಿಲಿಜಿಯನ್ಸ್ ಬುಕ್ಸ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ಟಾಪಿಕ್ಸ್ನ ಅವನು ಫೋನ್ ತೊಗೊಂಡು ಓಪನ್ ಮಾಡಿಕೊಂಡು ಅವನೇ ಬರಿತಾ ಇರ್ತಾನೆ ಅಂತ ಹೇಳ್ತಾರೆ. ಆವಾಗ ನಮಗೆ ತುಂಬ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳು ಫೋನಲ್ಲಿ ಗೇಮ್ಸು ಕಾರ್ಟೂನ್ಸ್ ಎಲ್ಲ ನೋಡ್ತಾ ಇರ್ತಾರೆ. ನಮ್ಮ ಸ್ಕೂಲ್ ಮಕ್ಕಳು I have been working here since 10 years. I am very happy to work in this institution. All these years we were teaching only textbooks. What are textbooks are there? That only we are teaching. But now our principal sir has given us that not only textbooks, we have to teach something about our country. ಅದರಿಂದ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಸರ್ ಹೇಳಿದ್ದಾರೆ, ಈ ಥರ ನಾವು ಮಾಡಿದ್ರೆ ನಮ್ಮ ಮಕ್ಕಳು ಮುಂದೆ ಒಳ್ಳೆ ಎಜುಕೇಷನ್ ಕೊಡ್ಬೋದು ಮತ್ತು ಎಲ್ಲರೂ ತಿಳ್ಕೊಬೋದು. ಬೇರೆ ಸ್ಕೂಲ್ ತಗೊಂಡ್ರೆ ಬೇರೆ ಸ್ಕೂಲಲ್ಲಿ ಈ ಥರ ಒಂದು ಎಜುಕೇಷನ್ ಇಲ್ಲ. ಇಲ್ಲಿ ಎಲ್ಲ ಥರ ಎಜುಕೇಷನು ಫಸ್ಟು ರೆಮಿಡಿಯಲ್ ಕ್ಲಾಸ್ ಮಾಡೋದು, ಮತ್ತು ಕ್ಲಾಸ್ ಟೆಸ್ಟ್ ಮಾಡ್ತೀವಿ, ಮತ್ತು ಡೈಲಿ ಟೆಸ್ಟ್ ಕೊಡ್ತೀವಿ. ಇದೆಲ್ಲ ಇಂಪ್ರೂವ್ಮೆಂಟ್ ನೋಡಿ ಸರ್ ಯಾಕೆ ನಮ್ಮ ಮಕ್ಕಳಿಗೆ ಇನ್ನೂ ಮುಂದೆ ಹೇಳ್ಕೊಡ್ಬಾರ್ದು, ಇನ್ನೂ ಚೆನ್ನಾಗಿ. ಹೆತ್ತ ತಾಯಿ ಹೆಣ್ಣಲ್ಲವೇ ಮನುಜನಿನ ಹೆತ್ತ ತಾಯಿ ಹೆಣ್ಣಲ್ಲವೇ, ಭೂಮಿಯನ್ನು ತಾಯಿಯನ್ನು ಪ್ರಕೃತಿಯನ್ನು ಮಾತೆಯನ್ನು ಹೆಣ್ಣು ಎತ್ತರೆ ಮೂಗ ಮುರಿವೆಯ ಮನುಜನಿನ ಹೆತ್ತ ತಾಯಿ ಹೆಣ್ಣಲ್ಲವೇ, ಹುಟ್ಟುವ ಮನುಜನಿನ ಹೆತ್ತ ತಾಯಿ ಹೆಣ್ಣಲ್ಲವೇ, ಭೂಮಿಯನ್ನು ತಾಯಿಯನ್ನು ಪ್ರಕೃತಿಯನ್ನು ಮಾತೆಯನ್ನು ಹೆಣ್ಣು ಎತ್ತರೆ ಮೂಗ ಮುರಿವೆಯ ಮನುಜನಿನ ಹೆತ್ತ ತಾಯಿ ಹೆಣ್ಣಲ್ಲವೇ, ಮನುಜನಿನ ಹೆತ್ತ ತಾಯಿ ಹೆಣ್ಣಲ್ಲವೇ. ತಾಯಿ ಮಡು ನಿನ್ನ ಮೊದಲ ಮಾತೆ ಅಮ್ಮನಲ್ಲವೇ, ನಿನ್ನ ಮೊದಲ ಮಾತೆ ಅಮ್ಮನಲ್ಲವೇ, ನಿನ್ನ ಮೊದಲ ಗುರುವೇ ತಾಯಿಯಲ್ಲವೇ, ನಿನ್ನ ಮೊದಲ ಗುರುವೇ ತಾಯಿಯಲ್ಲವೇ, ಭೂಮಿಯನ್ನು ತಾಯಿಯನ್ನು ಪ್ರಕೃತಿಯನ್ನು ಮಾತೆಯನ್ನು ಹೆಣ್ಣು ಎತ್ತರೆ ಮೂಗ ಮುರಿವೆಯ ಮನುಜನಿನ ಹೆತ್ತ ತಾಯಿ ಹೆಣ್ಣಲ್ಲವೇ, ಮನುಜನಿನ ಹೆತ್ತ ತಾಯಿ ಹೆಣ್ಣಲ್ಲವೇ. ಮದುವೆ ಎಂಬ ಜಾತ್ರೆಯಲ್ಲಿ ವರದಕ್ಷಿಣ ಜಾಲದಲ್ಲಿ, ಮದುವೆ ಎಂಬ ಜಾತ್ರೆಯಲ್ಲಿ ವರದಕ್ಷಿಣ ಜಾಲದಲ್ಲಿ ಪಶುವಿನಂತೆ ಮಾರಿಕೊಂಡರೋ, ಪಶುವಿನಂತೆ ಮಾರಿಕೊಂಡರೋ, ನಿನ್ನ ಸ್ವಾಭಿಮಾನ ಕಿತ್ತುಕೊಂಡರೋ, ನಿನ್ನ ಸ್ವಾಭಿಮಾನ ಕಿತ್ತುಕೊಂಡರೋ, ಭೂಮಿಯನ್ನು ತಾಯಿಯನ್ನು ಪ್ರಕೃತಿಯನ್ನು ಮಾತೆಯನ್ನು ಹೆಣ್ಣು ಎತ್ತರೆ ಮೂಗ ಮುರಿವೆಯ ಮನುಜನಿನ ಹೆತ್ತ ತಾಯಿ ಹೆಣ್ಣಲ್ಲವೇ, ಮನುಜನಿನ ಹೆತ್ತ ತಾಯಿ ಹೆಣ್ಣಲ್ಲವೇ, ತಾಯಿ ನಿನ್ನ ಮೌನ ಮುರಿದು ಪುರುಷ. ಹೌದು, ಈ ಎಲ್ಲ ಮಕ್ಕಳು ಕೂಡ ಸೆಂಟ್ ಫಿಲೋಮಿನಾ ಶಾಲೆಯ ಮಕ್ಕಳು. ಪ್ರೀ ನರ್ಸರಿಯಿಂದ ಹಿಡಿದು ಪ್ರೌಢಶಾಲೆಯ ಮಕ್ಕಳವರೆಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕಿತ್ತು. ಅದೆಷ್ಟೋ ಪೋಷಕರಿಗೆ ಆ ಮಕ್ಕಳಲ್ಲಿರುವಂತಹ ಪ್ರತಿಭೆ ಗೊತ್ತಿರೋದಿಲ್ಲ. ಹಾಗಾಗಿ ಶಾಲೆಯ ಶಿಕ್ಷಕರು ಆ ಒಂದು ಪ್ರತಿಭೆಯನ್ನು ಹೊರತೆಗೆಯುವಂಥ ನಿಟ್ಟಿನಲ್ಲಿ, ಆ ಮಕ್ಕಳಲ್ಲಿ ಆಸಕ್ತಿ ಬರುವಂತಹ ನಿಟ್ಟಿನಲ್ಲಿ, ಮಕ್ಕಳಲ್ಲಿ ಅಡಗಿರುವಂತಹ ವಿಭಿನ್ನವಾದಂತಹ ಆ ಒಂದು ಪ್ರತಿಭೆಯನ್ನು ಹೊರತೆಗೆಯುವಂತಹ ಸಲುವಾಗಿ ಈ ರೀತಿಯಾದಂತಹ ಒಂದು ಸ್ಕಿಲ್ಸ್ ಅಂಡ್ ಥ್ರಿಲ್ಸ್ ಎನ್ನುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಶಿಕ್ಷಕರು, ಶಿಕ್ಷಕಿಯರು ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಆ ಪುಟ್ಟ ಪುಟ್ಟ ಮಕ್ಕಳು ಆ ರೀತಿಯಾದಂತಹ ಆ ತೊದಲು ಮಾತುಗಳು, ತೊದಲು ಭಾಷಣ, ತೊದಲು ರೀತಿಯಾದಂತಹ ಉಪನಿಷತ್ತುಗಳು, ವೇದಗಳನ್ನು ಪಠಿಸುವಾಗ ಆ ಮಕ್ಕಳ ಪ್ರತಿಭೆಯನ್ನು ಕಂಡು ನೆರೆದಿದ್ದವರು ಮಂತ್ರ ಮುಗ್ಧರಾಗಿದ್ದರು. ಆ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನೊಮ್ಮೆ ನೋಡೋಣ ಬನ್ನಿ. ಅವಾಗ ಒಬ್ಬ ಮುದುಕ ಆ ಕಡೆ ಕೂತ್ಕೊಂಡಿದ್ದ. ಅಲ್ಲ, ಅಲ್ಲಿ ವಾತಾವರಣ ಹೆಂಗಿತ್ತು, ನಾವು ಮಾಡಿದ ಸ್ಕೂಲ್ ಹೆಂಗಿತ್ತು ಅಂತ ಬಗ್ಗಿರೋದು ಹೇಳ್ತಾರೆ. ಮುದುಕನಿಗೆ ಅಲ್ಲಿ ಸುಮಾರು ಕೂತ್ಕೊಂಡಿದ್ದ. ನಾವು ಕೇಳಿದ್ವಿ, ಯಾಕೆ ಇಷ್ಟೊತ್ತು ಕೂತ್ಕೊಂಡಿದ್ಯಾ ಅಂತ. ಏನಿಲ್ಲಪ್ಪ, ಒಂದು ಬಿಡಿ ಇಟ್ಕೊಂಡಿದ್ದೀನಿ, ಬೆಂಕಿ ಕಡ್ಡಿ ಕೊಡೋದು ಯಾರು ಬಂದೇ ಇಲ್ವಲ್ಲಪ್ಪ ಈ ಕಡೆ. ನೀವು ಅರ್ಥ ಮಾಡ್ಕೊಳ್ಳಿ, ಜನ ಓಡಾಡ್ತಾನೆ ಇರ್ಲಿಲ್ಲ ಅವಾಗ. ಸೊ ಅವಾಗ ಏನಾಯ್ತು, ನಾವು ಫಸ್ಟ್ ಶಾಲೆ ಮಾಡಿದಾಗ 4 ರೂಮ್ ಇತ್ತು. LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್. LKGಗೆ 72 ಅಡ್ಮಿಷನ್ ಆಯಿತು.
UKGಗೆ 50 ಮೇಲಾಯಿತು. ಫಸ್ಟ್ ಸ್ಟ್ಯಾಂಡರ್ಡ್ಗೆ 25 ಅಡ್ಮಿಷನ್ ಆಯಿತು. ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ 14 ಅಡ್ಮಿಷನ್ ಆಯಿತು. ಫಸ್ಟ್ ಇಯರ್ ಬೋರ್ಡ್ ಹಾಕಿದ್ವಿ, ನೋ ಅಡ್ಮಿಷನ್ಸ್ ಅಂತ. ಯಾಕಂದ್ರೆ ನಮಗೆ ರೂಮ್ ಇಲ್ಲ, 4 ರೂಮ್ ಇದ್ದಿದ್ದು ಎಲ್ಲ ತುಂಬ ಇತ್ತು, ಬೋರ್ಡ್ ಹಾಕಿದ್ವಿ. ಸೊ ಅದು ನನಸು ಅಂತ ಹೇಳ್ತೀವಿ. ನಾವೇನು ಅನ್ಕೊಂಡ್ರೆ ಮಾಡ್ತೀವಲ್ಲ ಅದು ನನಸು. ನಾವೇನು ಮಾಡಿಲ್ಲ ಅದು ಕನಸದು. ನಮ್ದು ನನಸಾಗಿತ್ತು, ಇಷ್ಟೊಂದು ಕನಸಾಗಿತ್ತು, ಇವಾಗ ಮತ್ತೆ ನನಸಾಗ್ತಾ ಇದೆ. ಯಾಕಂದ್ರೆ ಇವಾಗ ನೆಕ್ಸ್ಟ್ ನಮ್ಮ ಬೋರ್ಡ್ ಆಗ್ತಾ ಇದ್ವಿ, ವಿದೇಶದಲ್ಲಿ ಬೋರ್ಡ್ ಆಗ್ತಾ ಇದ್ವಿ. ಆ ಬೋರ್ಡು ಶಾಶ್ವತವಾಗಿ ಇಟ್ಬಿಡುತ್ತೆ. ಏನೋ ನೋ ಅಡ್ಮಿಷನ್, ಬೇಕಾದ್ರೆ ಬಂದು ನೋಡ್ಕೊಳ್ಳಿ. ಅದಕ್ಕೆ ಸಾಕ್ಷಿ ಅವತ್ತು ಇವತ್ತಿನ ಕೆಲಸಕ್ಕೆ ನೀವು ಸಾಕ್ಷಿ. ಕ್ಯಾಪ್ಟನ್ ಧೋನಿ, ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ. Sir, another one question. I can ask for this sir only. Sir, why you like Dhoni? He leads every team member in a good manner. Very nice. So he leads and every time what happens? Cricket is saying, MS Dhoni. Yes sir, MS Dhoni. Kumar sir? ಯಾಕಂದರೆ ಫಸ್ಟ್ ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ಟಿದ್ದು ನಮ್ಮ ಇಂಡಿಯಾಗೆ ಕಪಿಲ್ ದೇವ್. ಅದರಿಂದ ಕಪಿಲ್ ದೇವ್ ಅಂದರೆ ನನಗೆ ತುಂಬ ಇಷ್ಟ. ನಾನು ನಮ್ಮ ಚೇರ್ಮನ್ ಸರ್ನ ಕೇಳ್ತೀನಿ. MS Dhoni. MS Dhoni. MS Dhoni is Captain Cool. MS Dhoni, Captain Cool. ಈಗ ನಮ್ಮ ಹಾನರಬಲ್ ಪ್ರಿನ್ಸಿಪಲ್ ಸರ್ನ ಕೇಳ್ತೀನಿ. ಕ್ರಿಕೆಟ್ ಬಿಟ್ಟು ಫಸ್ಟ್ ಧೋನಿ ಮತ್ತೆ ಸರ್ ಹೇಳಿದ್ರು ನೆಕ್ಸ್ಟ್ ಕ್ಯಾಪ್ಟನ್ ಇಸ್ ಅವರ್ ಚೇರ್ಮನ್ ಸರ್. ಈಗ ಸದ್ಯಕ್ಕೆ ಚೇರ್ಮನ್ ಸರ್ ಅಂದ್ರು. ಅದಕ್ಕೆ ನಾವು ಹೇಳೋದು ಕೂಲ್ ಪರ್ಸನ್ ಅಂತ ಹೇಳೋದು. ಅಂದ್ರೆ ಬೇರೆ ಬೇರೆ ಜ್ಞಾನಗಳನ್ನ ತಿಳ್ಕೊಂಡು ಅದನ್ನ ಪ್ರಸ್ತುತಪಡಿಸ್ತಾರಲ್ಲ, ಅದಕ್ಕೆ ನಾನು ಕ್ಯಾಪ್ಟನ್ ಅನ್ನೋ ವರ್ಡನ್ನ ಹೇಳಿದ್ರು. ಆಗ ಸರ್ ಅಲ್ಲಿ ಹೇಳಿದ್ರು ವೈ ಐ ಲೈಕ್ ಧೋನಿ ಬಿಕಾಸ್ ಇಸ್ ಅ ವೆರಿ ಕೂಲ್ ಅಂಡ್ ಹಿ ಹ್ಯಾಸ್ ದ ಕೆಪಾಸಿಟಿ ಟು ರೂಲ್ ದ ನೇಷನ್. ಮೀನ್ಸ್ ಹಿ ಹ್ಯಾವ್ ವನ್ ದ ವರ್ಲ್ಡ್ ಕಪ್ ಫಾರ್ ಅಸ್. ಸೊ ವರ್ಲ್ಡ್ ಕಪ್ ಗೆಲ್ಲೋದೊಂದು ಅಷ್ಟು ಈಸಿ ಅಲ್ಲ. ಕಪಿಲ್ ದೇವ್ ಅವರು 1982 ಅಲ್ಲೇನೆ ವರ್ಲ್ಡ್ ಕಪ್ ಗೆದ್ಕೊಟ್ರು, ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನಮ್ಮ ತರನೇ ಪಕ್ಕದವರು ಅಕ್ಕಪಕ್ಕ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅವರನ್ನ ನಾವು ಸೋಲಿಸ್ಬೇಕಂದ್ರೆ ಕ್ರಿಮಿನಲ್ಗಳಿಂದಲೇ ಹೊಡಿಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಟೆಕ್ನಿಕ್ಗಳನ್ನ ಯೂಸ್ ಮಾಡಬೇಕು. ಆ ಟೆಕ್ನಿಕ್ಗಳನ್ನ ಯೂಸ್ ಮಾಡಬೇಕು ಅಂದ್ರೆ ತಲೆನಲ್ಲಿ ಸುಮಾರು ವಿಷಯ ಇರಬೇಕು. ಆ ತಲೆನಲ್ಲಿರುವ ವಿಷಯಗಳನ್ನ ಪ್ರತಿಯೊಬ್ಬರಿಗೆ ತಿಳಿಸಿ ಆ ವಿಷಯಗಳನ್ನ ನಮಗೆಲ್ಲ ತೋರಿಸ್ಕೊಡ್ಬೇಕಂದ್ರೆ ಹೆಚ್ಚಿನ ಛಲ ಇರಬೇಕು, ಹೆಚ್ಚಿನ ಜಾಣ್ಮೆ ಇರಬೇಕು. ಆ ಜಾಣ್ಮೆ ಬರ್ಬೇಕಂತ ಹೇಳಿದ್ರೆ ಸೊ ಮೊದಲನೇದಾಗಿ ಒಬ್ಬ ಕ್ಯಾಪ್ಟನ್ ಕರೆಕ್ಟ್ ಆಗಿರ್ಬೇಕು. ಒಬ್ಬ ದೇಶದ ಪ್ರಧಾನಿ ಕರೆಕ್ಟ್ ಆಗಿದ್ರೆ ಇಡೀ ದೇಶವನ್ನೇ ಹ್ಯಾಂಡಲ್ ಮಾಡ್ಬೋದಂತೆ. ಅದಕ್ಕೆ ಉದಾಹರಣೆ ನಮ್ಮಲ್ಲಿ ಆಲ್ರೆಡಿ ಇದ್ದಾರೆ. ಒಬ್ಬ ಪ್ರಧಾನಿ ಸರಿಯಾಗಿದ್ರೆ ದೇಶನ ಸ್ಟ್ರಾಂಗ್ ಮಾಡ್ಬೋದು. ಒಬ್ಬ ಒಳ್ಳೆ ಕ್ಯಾಪ್ಟನ್ ಇದ್ರೆ ವರ್ಲ್ಡ್ ಕಪ್ ಸುಮಾರು ತಗೊಬರ್ಬೋದು. ಹಾಗೆ ನಮ್ಮ ಶಾಲೆಯಲ್ಲಿರುವಂತಹ ನಮ್ಮ ಕ್ಯಾಪ್ಟನ್ ಅಂತ ಹೇಳಿದ್ರೆ ಅದು ನಾನು ಯಾವಾಗ ಕೂಲ್ ಧೋನಿ ಸರ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನನಗೂ ಧೋನಿ ಅಂದ್ರೆ ತುಂಬಾ ಇಷ್ಟ. ಅದೇ ತರ ನಮ್ಮ ರಾಜಗೋಪಾಲ್ ಸರ್ ಅವ್ರನ್ನ ನಾನು ಯಾಕೆ ಕ್ಯಾಪ್ಟನ್ ಅಂತ ಹೇಳಿದೆ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಎನಿ ಮ್ಯಾಟರ್ ಯು ಆರ್, ಇಟ್ ಮೇ ಬಿ ಇಂಗ್ಲಿಷ್, ಇಟ್ ಮೇ ಬಿ ಅ ಹಿಂದಿ, ಇಟ್ ಮೇ ಬಿ ಅ ಸೈನ್ಸ್, ಇಟ್ ಮೇ ಬಿ ಅ ಮ್ಯಾಥ್ಸ್, ಇಟ್ ಮೇ ಬಿ ಅ ಸೋಷಿಯಲ್, ವಾಟ್ ಎವರ್ ಇಟ್ ಮೇ ಬಿ, whatever we have a doubt, with a cool manner he will explain us. And not only that, whenever we want to, if any wrong is there, we not to hesitate, scold that what you have done it is a wrong, you have to make it right. So in the spot itself you see that. He will not see who is that, senior, junior, he will never see. You want to change yourself, he makes to change. Any changes is requirements will make us to change. ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿದ್ದಂತಹ ಗಣ್ಯರುಗಳು ದೀಪ ಬೆಳಗುವ ಮೂಲಕ ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನ ಬಾರದಿರಲಿ ಅಂತೇಳಿ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿದ್ದು ಹೀಗೆ.
ಅನಂತರ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮಲ್ಲಿ ಅಡಗಿದ್ದಂಥ ಒಂದೊಂದೇ ಪ್ರತಿಭೆಗಳನ್ನು ಕೂಡ ಪ್ರದರ್ಶಿಸುತ್ತಾ ಬಂದಿದ್ದು ಹೀಗೆ. ನಮ್ಮ ರಾಜ್ಯಕ್ಕೆ ಈ ಸಭೆಗೆ ಸದ್ಯದಲ್ಲಿ ಪೋರ್ಚುಗೀಸರು, ಬ್ರಿಟಿಷರು ಮತ್ತು ಫ್ರೆಂಚರ ಆಗಮನವಾಗಿದೆ. ದ್ವಾರದಲ್ಲಿ ನಿಂತಿದ್ದಾರೆ ಎಂದು ನನಗೆ ತಿಳಿದು ಬಂದಿದೆ. ನಾನು ಅವರನ್ನು ಕರೆತರಲೇ? ಮಂತ್ರಿಗಳೇ, ಏನು ಕಾರಣವಂತೆ ಅವರೆಲ್ಲ ಆಗಮಿಸಲಿಕ್ಕೆ? ತಿಳಿದಿಲ್ಲ ಮಹಾರಾಣಿ. ಏನೋ ಎತ್ತವೋ ನನಗೆ ಗೊತ್ತಿಲ್ಲ. ಬಂದಿದ್ದಾರೆ, ಅವರನ್ನ ನಮ್ಮ ಸಭೆಗೆ ಆಹ್ವಾನಿಸಬಹುದಲ್ಲವೇ? ಸಮ್ಮತಿ ಇದೆ. British, French and the Portuguese are entered to our Sabha. ಮಹಾರಾಣಿಯವರೇ, ವೇದಿಕೆಗೆ ಇವರು ಆಹ್ವಾನಿತರಾಗಿದ್ದಾರೆ. ಮೊದಲನೇದಾಗಿ ಈ ಸಭೆಗೆ ಅವರನ್ನು ಆಹ್ವಾನಿಸಲು ನಾನು ನಮ್ಮ ಸಭಾಧ್ಯಕ್ಷರಾದಂತಹ ರೇಣುಕಾರವರನ್ನು ಸ್ವಾಗತ ಭಾಷಣಕ್ಕೆ ಕರೆಯಲೇ? ಆಗಲೇ ಮಂತ್ರಿಗಳೇ, ಸಮ್ಮತಿ ಇದೆ. ಸಭಾಪತಿ ರೇಣುಕಾರವರೇ, ಸಭೆಗೆ ಆಗಮಿಸಿ ಅವರಿಗೆಲ್ಲರಿಗೂ ತಾವು ಸ್ವಾಗತವನ್ನು ನಮ್ಮ ವಿದೇಶಿಗರಿಗೆ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಇವಾಗ ನಾವು ಸ್ವಾಗತಿಸೋಣ. ಈ ಒಂದು ಶಾಲೆಯ ಕೇಂದ್ರ ಬಿಂದು ಆಗಿರುವಂತಹ ನನ್ನಂತಹ ನೂರಾರು ಶಿಕ್ಷಕರಿಗೆ ಜೀವನಕ್ಕೆ ದಾರಿದೀಪ ಆಗಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಶಾಲೆಯ ಇವರು ಯಾವುದು ಕ್ರಿಕೆಟ್ ಅಂದು ನಿಮಗೆ ಗೊತ್ತೇ? ಕ್ರಿಕೆಟ್ ಮಂತ್ರಿಗಳೇ, ಆ ಒಂದು ಕೋಲಿನಿಂದ ಒಂದು ಚೆಂಡನ್ನು ಪಡೆಯುವುದಲ್ಲವೇ? ಅದಲ್ಲವೇ? ಹೌದಲ್ಲವೇ? ಹೌದು ಮಹಾರಾಣಿಯವರೇ, ಅದೇ ಕ್ರಿಕೆಟ್. ನಿಮಗೆ ಗೊತ್ತಲ್ಲ, ನಾವು ಚಿಕ್ಕ ವಯಸ್ಸಿನಲ್ಲಿ ಗಿಲ್ಲಿ ದಾಂಡು ಹೊಡೆದಿರಲಿಲ್ಲವೇ? ಅದನ್ನೇ ಕದ್ದು ನೋಡಿ ಹೋಗಿ ಅಲ್ಲಿ ಕ್ರಿಕೆಟ್ ಅನ್ನು ಮಾಡಿದ್ದಾರೆ. ಇವರೆಲ್ಲ ಮೂಡರೆ, ಎಲ್ಲ ನಮ್ಮದು. ಆಮೇಲೆ ಇವರದೊಂದು ಬಣ್ಣ ತೇಪೆ, ಇದನ್ನು ಕ್ರಿಕೆಟ್ ನಾವು ಮಾಡಿದ್ದೇವೆ ಎಂದು ಬಂದು ಇಲ್ಲಿ ಹೇಳಿಕೊಳ್ಳುವುದು. ಇರಲಿ ಇರಲಿ, ಇನ್ನೂ ಒಬ್ಬರ ಪ್ರಶ್ನೆ ಇದೆಯಂತೆ, ನೋಡಿ ಆಮೇಲೆ ನಮ್ಮ ತಾಕತ್ತೇನೊಂದು ಪರಿಚಯಿಸೋಣ. ಆಗಲೇ ಮಂತ್ರಿಗಳೇ. Are you Indians? Do you use any English language? We are the one who taught and introduced English language. See how dare to stand and in front of us. Who gave that dareness?
Got it what I'm saying? You introduce only English language. But our Indians, you know how many languages they are speaking now? How many languages? Hindi, so many languages. Okay, stop. 1,000 languages they are speaking. Okay, Only stop. one language only you are teaching. Your Indians. Yeah, we are proud. Probably is going on English language. Do you got? Do your children are studying in Canada in any languages? They are learning each and every language, only not English. All everyone. Just Portuguese, English. We have taught you English. The other man introduced the road, hospitals, everything. Do you got it? You challengers? See, they have, these Indians are saying, they thought about their Indians, about everything, till where they originated. But what I'm saying, all kindergarten till 10th standard, they know about Indian things. Now I'm going to challenge them. If they said all the answers will go away out of the country, understood? Are you challenging us? Are you challenging? Okay, got it, sir. Do you anything know, sir, about the England, any Portuguese Dutches? We looted, they're saying no. What we looted? Yeah, the one who reduced everything. Afterwards only they came to know about what's the challenge. They were developed. After us they developed. But what I'm saying now, let us see their challenge. Now they have to get rid of all the Indians, Portuguese Dutches. What is a challenge? Now, you loot our properties, but you can't loot our knowledge. That is Indians. We don't understand. What is that? Guru Brahma, Guru Vishnu. What's that? You looted. Roads we have built, railway stations, VT station in the Mumbai. It is called VT. English we speak. What you are speaking? We are giving challenge. You should obey our
ಕರ್ನಾಟಕ. Puradina
ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಶಾಂತಿಪುರ ಶಾಲೆಯ ಜಾನ್ ಸರ್, ನಮ್ಮ ಶಾಲೆಯ HM ಆಗಿರ್ತಕ್ಕಂಥ ಸಂಪತ್ ಸರ್, ನನ್ನ ಎಲ್ಲ ವೃತ್ತಿ ಬಾಂಧವರು, ಟೀಚರ್ಸ್, ಪ್ರಿಯ ಪೋಷಕರು ಹಾಗೂ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು. ಪೋಷಕರೇ, ಇದು ಟ್ಯಾಲೆಂಟ್ ಶೋ ಅಂತ. ಟ್ಯಾಲೆಂಟ್ ಶೋ ಅಂತಂದರೆ ನಮ್ಮ ಮಕ್ಕಳಿಗೆ ಈ ಒಂದು ವರ್ಷ ನಾವು ಒಂದು ಹೊಸ ಜ್ಞಾನವನ್ನು ಮೂಡಿಸಿದ್ವಿ. ಏನು ಆ ಜ್ಞಾನ ಅನ್ನೋ ಪ್ರದರ್ಶನ ಇನ್ನು ಸ್ವಲ್ಪ ಹೊತ್ತಲ್ಲಿ ನಡೆಯುತ್ತೆ. ನೀವು ದಯವಿಟ್ಟು ತಾಳ್ಮೆಯಿಂದ ಕೂತ್ಕೊಂಡು ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಯಾಕೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಎಂಟರ್ಟೈನ್ಮೆಂಟ್ ಇರೋದಿಲ್ಲ. ಅವರು ಸಂಪೂರ್ಣವಾಗಿ ಅವರು ಏನು ಕಲ್ತಿದ್ದಾರೆ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ನೀವು ತಾಳ್ಮೆಯಿಂದ ಅದನ್ನ ನೋಡಲೇಬೇಕು. ನೀವೇನಾದ್ರೂ ಮಕ್ಕಳು ಮಾತಾಡ್ತಾ ಇರಬೇಕಾದ್ರೆ ಹೋದರೆ ಅವ್ರಿಗೆ ಡಿಸ್ಕರೇಜ್ ಆಗುತ್ತೆ. ನಾವಿಲ್ಲಿ ಕೂತ್ಕೊಂಡು ಎನ್ಕರೇಜ್ ಮಾಡಬೇಕು. ಕೇವಲ ಒಂದು 2 hours ಆಗ್ಬೋದು. 2 hours ದಯವಿಟ್ಟು ಕೂತ್ಕೊಂಡು ಆ ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ಎಂಥ ಒಂದು ಅದ್ಭುತವಾದ ಜ್ಞಾನ ಇದೆ ಅನ್ನೋದನ್ನ ನೀವು ದಯವಿಟ್ಟು ನೋಡಿ. ಎಂಟರ್ಟೈನ್ಮೆಂಟ್ ಅಲ್ಲ, ಸ್ವಲ್ಪ ಬೋರ್ ಆಗ್ಬೋದು. ಬೋರ್ ಅಂತ ಅನ್ಕೋಬೇಡಿ. ಆ ಮಕ್ಕಳನ್ನ ನೋಡಿ ಒಂದ್ಸಲ ಉತ್ಸಾಹ ತಗೊಳ್ಳಿ. ನಾವು ಕೂಡ ಇಂಥ ಮಕ್ಕಳಿಗಿರೋ ಜ್ಞಾನ ನಮ್ಗೆ ಇದೆಯಾ ಇಲ್ವಾ, ಇಲ್ಲ ಅಂದರೆ ನಾವು ಕೂಡ ಕಲ್ತ್ಕೋಣ ಅನ್ನೋದನ್ನ ನಾವು ಮಕ್ಕಳಿಂದ ಪಡ್ಕೊಳ್ಳೋಣ. ಯಾಕೆ ಈ ಥರ ಪ್ರೋಗ್ರಾಮ್ಸ್, ಏನಕ್ಕಿದು ಅನ್ನೋದಾದ್ರೆ ನೋಡಿ, ನಾನು ಓದೋಂಥ ಸಂದರ್ಭದಲ್ಲಿ ನಮ್ಮ ಸೆಕ್ರೆಟರಿ ಸರ್ ಬಂದು ಅವ್ರ ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ಹೇಳ್ಕೊಟ್ರು. ನಾನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಲ್ಯಾಂಗ್ವೇಜಸ್ಸು ಎಲ್ಲ ಇತ್ತು. ಆದರೂ ಕೂಡ ಏನೋ ಒಂದು ಕೊರತೆ. ಯಾರಾದರೂ ಸ್ನೇಹಿತರು ಅಥವಾ ಹಿರಿಯರು ಬಂದು ನನಗೆ ಯಾರೋ ಒಂದು ಕ್ವಶನ್ ಕೇಳ್ಬಿಟ್ರೆ ನನ್ನ ಕೈಯಲ್ಲಿ ಅದನ್ನ ಉತ್ತರ ಹೇಳಕ್ಕೆ ಆಗ್ತಾ ಇರಲಿಲ್ಲ. ನನಗೇನೋ ಒಂದು ಮುಜುಗರ, ಏನೋ ಒಂದು ಓದಿದ್ದೀನಿ, ಆದರೂ ಕೂಡ ಕೆಲವಾರು ಕ್ವಶನ್ಸು ಯಾರನ್ನ ಕೇಳಿದ್ರೆ ಹೇಳಕ್ಕಾಗ್ತಾ ಇಲ್ವಲ್ಲ. ಒಂದು ಸಲ ಎಲ್ಲ ನೋಡಿ, ಅವ್ರು ಓದಿಲ್ಲದೆ ಇರಲಿ, ಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೆ ಇರ್ತದೆ. ಒಂದ್ಸಲ ಒಬ್ಬ ಆಟೋ ಡ್ರೈವರ್ ಒಂದು ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳಿ, ನನಗೆ ಆಟೋ ಡ್ರೈವರ್ ಹೇಳಿದಂಥ ಒಂದು ಕ್ವಶನ್ನ ಆನ್ಸರ್ ಮಾಡೋಕ್ಕಾಗಿಲ್ಲ. ನಾನು ಓದಿದ್ದು MSc, ಆದರೆ ನಾನು ಓದಿದ್ದು ಏನು ಪ್ರಯೋಜನ ಬಂತು? ಈ ಥರ ಒಂದು ವಿಷಯಗಳು ತುಂಬ ಕಾಣ್ತಾ ಇತ್ತು. ಹಾಗಾದ್ರೆ ನಿಜವಾಗ್ಲೂ ಏನು ಕಲಿಬೇಕು ಮನುಷ್ಯ, ಏನು ಕಲ್ತ್ರ ಈ ಸಮಾಜನ ಎದುರಿಸಬಹುದು ಅಂದರೆ ನ್ಯಾಚುರಲ್ ಥಿಂಗ್ಸ್ ಏನೇನಿದೆ ಅದನ್ನೆಲ್ಲ ಕಲಿಬೇಕು. ನ್ಯಾಚುರಲಿ ಏನೇನೆಲ್ಲ ಎಕ್ಸಿಸ್ಟಿಂಗ್ ಇದೆ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬದುಕಕ್ಕೆ ಅವನಿಗೆ ಏನೆಲ್ಲ ಬೇಕು ಅನ್ನೋದನ್ನ ಕಲ್ಸನ ಮಕ್ಕಳಿಗೆ. ಯಾಕಂದರೆ ಇದು ನಾನು ಸಫರ್ ಮಾಡಿರ್ತಕ್ಕಂಥದ್ದು. ಯಾವುದು ನಾನು ಸಫರ್ ಮಾಡಿದ್ರೆ ಅದು ನಮ್ಮ ಮಕ್ಕಳು ಸಫರ್ ಮಾಡಬಾರ್ದು ಅಂತ. ಅದಕ್ಕೆ ಒಂದು 3-4 ವರ್ಷ ಟೈಮ್ ತಗೊಳ್ತು ಈ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಈ ವರ್ಷ ಜನರಲ್ ನಾಲೆಡ್ಜ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಏನು ಜನರಲ್ ನಾಲೆಡ್ಜ್ ಅಂದರೆ, ನಾನು LKG UKG ಕ್ಲಾಸ್ ಹೋಗಿ ಮಕ್ಕಳನ್ನ ರೈಮ್ಸ್ ಕೇಳಿದ್ರೆ ಎಷ್ಟು ರೈಮ್ಸ್ ಪ್ರಿಪೇರ್ ಮಾಡಿದ್ರೆ ಮೇಡಮ್ ಅಂದರೆ 40-45 ರೈಮ್ಸ್ ಪ್ರಿಪೇರ್ ಮಾಡಿದ್ದೀವಿ ಅದು. ಮಕ್ಕಳನ್ನ ಹೋಗಿ ಕೇಳಿದಾಗ 40-45 ರೈಮ್ಸ್ನ ಸರಾಗವಾಗಿ ವೆರಿ ಫ್ಲೂಯೆಂಟ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಈ ರೈಮ್ಸು ಈ ಮಗುಗೆ ಹೇಗೆ ಪ್ರಯೋಜನ ಆಗುತ್ತೆ, ಪೇರೆಂಟ್ಸ್ಗೆ ಎಂಟರ್ಟೈನ್ಮೆಂಟ್ ಆಗೋದು. ಏನು, ನನ್ನ ಮಗು ಎಷ್ಟು ಚೆನ್ನಾಗಿ ರೈಮ್ಸ್ ಹೇಳ್ತಾ ಇದೆ, ಖುಷಿ. ಆದರೆ ನಿಜವಾಗ್ಲೂ ಈ ರೈಮ್ಸು ಮಗುವಿಗೆ ಯಾವ ರೀತಿ ಜೀವನದಲ್ಲಿ ಪ್ರಯೋಜನ ಆಗಬಹುದು ಅಂತ ಲೆಕ್ಕಾಚಾರ ನೋಡಿದಾಗ ಈ ರೈಮ್ಸ್ ಯಾವುದೇ ರೀತಿಯಾದ ಮಗು ಜ್ಞಾನಕ್ಕೆ ವಿಕಾಸ ಮಾಡಿಕೊಡ್ತಾ ಇಲ್ಲ.
ಹೀಗಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿ ಸುಮಾರು ಒಂದು 40 ರೈಮ್ ಬದಲಾಗಿ 40 ಇಂಪಾರ್ಟೆಂಟ್ ಜನರಲ್ ನಾಲೆಡ್ಜ್ ಮಗು ಕೊಡೋಣ. ಯಾಕಂದ್ರೆ 40 ರೈಮ್ಸ್ ಕಲಿಯುವಂತ ಮಗು 40 ಜನರಲ್ ನಾಲೆಡ್ಜ್ ಯಾಕೆ ಸಾಧ್ಯ ಇಲ್ಲ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಫಸ್ಟ್ ಒಂದು ತಿಂಗಳು ಕಷ್ಟ ಆಯ್ತು. ಆಮೇಲೆ ನೋಡ್ತಾ 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 ಯಾವ ಮಟ್ಟದಲ್ಲಿ ಬಂತು ಅಂತಂದ್ರೆ ನಮ್ಮ ಮಕ್ಕಳು ಇವತ್ತು ಯಾವ ಡಿಗ್ರಿ ಹುಡುಗರಿಗೂ ಕಡಿಮೆ ಏನಿಲ್ಲ. LKG ಮಕ್ಕಳು ಅಷ್ಟೇ, ಆದ್ರೆ ಯಾವ ಡಿಗ್ರಿ ಹುಡುಗರಿಗೂ ಕಡಿಮೆ ಇಲ್ಲ. ಎಂಥ ಒಂದು ಜ್ಞಾನ ಇದೆ ಅಂತಂದ್ರೆ ನನಗೆ ಒಂದು ಕ್ಷಣ ಆಶ್ಚರ್ಯ ಆಗೋದು. ನಮ್ಮ ಟೀಚರ್ಸ್ಗೆ ನಮ್ಮ ಟೀಚರ್ಸ್ ಗೊತ್ತಿದೆ, ಇವಾಗ ನಮ್ಮ ಟೀಚರ್ಸ್ ಗೊತ್ತಿದೆ. ಯಾಕೆ ಗೊತ್ತಿದೆ ಅಂದ್ರೆ ಅವರು ಅದನ್ನ ಕಲಿತು ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಟೀಚರ್ಸ್ ಯಾವ ಮಟ್ಟದಲ್ಲಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವರು ಇವತ್ತು ಟೀಚರ್ಸ್. ಮೊದಲು ಜಸ್ಟ್ ABCD ಅಂತ ಯಾವ ತಂದೆ ತಾಯಿಗೆ ABCD ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರು ಮನೆಯಲ್ಲಿ ಆರಾಮಾಗಿ ABCD ಹೇಳ್ಕೊಡ್ಬಹುದು. ಆದ್ರೆ ಇವತ್ತು ನಮ್ಮ ಟೀಚರ್ಸ್ಗೆ ಏನು ಗೊತ್ತಿದೆ ಅಂದ್ರೆ ಅದು ಸಾಮಾನ್ಯವಾಗಿ ಬೇರೆ ಟೀಚರ್ಸ್ಗೆ ಗೊತ್ತಿಲ್ಲ. ಅವರಿಗೆ ಸುಮಾರು 50ರಿಂದ 60 ಇಂಡಿಯನ್ ಕಾನ್ಸೆಪ್ಟ್ಸ್ ಗೊತ್ತು. ಅದು ಮುಂದಿನ ವರ್ಷ 100 ಆಗುತ್ತೆ, ಆಮೇಲೆ 200 ಆಗುತ್ತೆ. ಅಷ್ಟು ಕೂಡ ನಮ್ಮ ಟೀಚರ್ಸ್ ಗೊತ್ತಿರುತ್ತೆ. ಯಾಕಂದ್ರೆ ಅವರು ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡಿದ್ರೆ ಮಕ್ಕಳು ಜನರಲ್ ನಾಲೆಡ್ಜ್ ಹೈಯೆಸ್ಟ್ ಇಂಪ್ರೂವ್ ಆಗೇ ಆಗುತ್ತೆ ಅಂತ ಮಕ್ಕಳನ್ನ ಪರೀಕ್ಷೆ ಮಾಡಿ ನೋಡಿದಾಗ ಆ ಮಕ್ಕಳು ಯಾವ ಮಟ್ಟದಲ್ಲಿ ಜನರಲ್ ನಾಲೆಡ್ಜ್ ಹೇಳ್ತಾರೆ ಅಂದ್ರೆ ನೀವು ಅದನ್ನ ಕೇಳಬೇಕು, ತುಂಬಾ ಖುಷಿ ಆಗುತ್ತೆ. ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೂಡ ಆಲ್ಮೋಸ್ಟ್ ಪ್ರತಿಯೊಂದು ಕೂಡ ಮಕ್ಕಳು ಗೊತ್ತಿದೆ. ಇದಕ್ಕಿಂತ ಹೆಮ್ಮೆ ಏನು? ನೀವು ನಾಳೆ ಹೊರಗಡೆ ಮಗನ್ ಕರ್ಕೊಂಡೋದ್ರೆ ನಿಮ್ಮ ನೆಂಟರು ಇನ್ನೊಬ್ರು ಮತ್ತೊಬ್ಬರು ಯಾವುದೋ ಒಂದು ಆಫೀಸರ್ ಸೇ ABCD ಅನ್ನೋದಿಲ್ಲ. ವಾಟ್ ಇಸ್ ದಿಸ್? ನಿನ್ನ ಯಾವ ದೇಶ, ನಿನ್ನ ಯಾವ ಎಷ್ಟು ರಾಜ್ಯಗಳಿವೆ, ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅದು ಎಲ್ಲ ಕ್ವಶನ್ ಕೇಳ್ತಾರೆ. ನಿಮ್ಮ ಮಕ್ಕಳು ಯಾವ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತಂದ್ರೆ ಯಾರು ಯಾವ ಕ್ವಶನ್ ಕೇಳಿದ್ರು ಕೂಡ ನಿಮ್ಮ ಮಕ್ಕಳು ಆನ್ಸರ್ ಮಾಡ್ತಾರೆ. ಇದಕ್ಕಿಂತ ಪ್ರೌಡ್ ಅಂಡ್ ಪ್ರೈಡ್ ಫೀಲಿಂಗ್ ಯಾವುದು ದೇಶ? ನಿಮ್ಮ ಮಕ್ಕಳಲ್ಲಿ ಯಾವ ಒಂದು ಮಟ್ಟದಲ್ಲಿ ಇದ್ದಾರೆ ಅಂತಂದ್ರೆ ದೇ ನೋ ಆಲ್ಮೋಸ್ಟ್ ಎವ್ರಿಥಿಂಗ್ ಅಂಡ್ ಯು ವಿಲ್ ಬಿ ದ ವೆರಿ ಪ್ರೈಡ್ ಅಂಡ್ ಪ್ರೌಡ್ ಪೇರೆಂಟ್ಸ್ ಫಾರ್ ದೆಮ್. ನಿಜವಾಗ್ಲೂ ಸಂತೋಷ ಪಡಿ, ಇಂಥ ಒಂದು ಶಾಲೆಗೆ ನೀವು ಕಲಿಸಿದ್ರ. ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಒಂದು ನಾಲೆಡ್ಜ್ ನಿಮ್ಮ ಮಕ್ಕಳು ಕೊಡ್ತೀವಿ. ನಾಟ್ 3-4 ಸ್ಟೂಡೆಂಟ್ಸ್, ಯಾರೋ ಒಂದು 3-4 ಟ್ಯಾಲೆಂಟ್ ಇರೋ ಮಕ್ಕಳಿಗೆಲ್ಲ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕಲಿಸಿದ್ದೀವಿ. ಸುಮಾರು LKG ಇಂದ pre-KG ಇಂದ ಹಿಡಿದು 1ನೇ ಕ್ಲಾಸ್ವರೆಗೂ, 1ನೇ ಕ್ಲಾಸಿಂದ ಹಿಡಿದು 7th ಸ್ಟ್ಯಾಂಡರ್ಡ್ ಹೈಸ್ಕೂಲ್ಗೆ ನಾವು ಟಚ್ ಮಾಡಿಲ್ಲ. ಹೈಸ್ಕೂಲಲ್ಲಿ ಕೆಲವರು ಇದರ ಬೆರಳಿಕೆ ಎಷ್ಟು 7ನೇ ಕ್ಲಾಸ್ವರೆಗೂ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಇದು ಗೊತ್ತಿರಲೇಬೇಕು ಅಂತ ಕೆಲವಾರು ಸಂಗತಿಗಳು ಹೇಳ್ಕೊಟ್ವಿ. ಏನೇನಾದ್ರೂ ಗೊತ್ತಿರಬೇಕು ಅನ್ನೋದಾದ್ರೆ pre-KG ಮಗುಗೆ ಕೇವಲ 2ರಿಂದ 2.5 ವರ್ಷ 14 ಕಾನ್ಸೆಪ್ಟ್ಸ್ ಕಲಿಸ್ಕೊಟ್ಟಿದ್ವಿ. 14 ಕಾನ್ಸೆಪ್ಟ್ಸ್. ಯಾವ್ದು 14 ಕಾನ್ಸೆಪ್ಟ್? 28 ಸ್ಟೇಟ್ಸ್ ಆಫ್ ಇಂಡಿಯಾ, 28 ಸ್ಟೇಟ್ಸ್ ಇದೆ ಇಂಡಿಯಾದಲ್ಲಿ. ಆ ಮಗುಗೆ ಎಲ್ಲ ಗೊತ್ತಿದೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಮೊದಲು ಹುಟ್ಟಿದಾಗಿಂದ ಫಸ್ಟ್ ಭಾರತ ನಿರ್ಮಾಣ ಆದಾಗಿಂದ ಇವಾಗವರೆಗೂ ಎಷ್ಟು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಂತ ಕೇಳಿ ಎಲ್ಲ ಹೇಳ್ತೇವೆ. ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ ಇದೆ ಅಂತ ಕೇಳಿ. ಇಲ್ಲಿವರೆಗೂ ನಾವು ಈ ಸೀಕ್ರೆಟ್ ರಿವೀಲ್ ಮಾಡಿರಲಿಲ್ಲ. ಯಾಕೆ ಗೊತ್ತಾ? ಪೇರೆಂಟ್ಸ್ಗೆ ಸೀಕ್ರೆಟ್ ಆಗಿರಲಿ. ನಿಮ್ಗೇನಾದ್ರೂ ಒಂದ್ಸಲ ಸಿಲೆಬಸ್ ಕೊಟ್ಬಿಟ್ರೆ ಓ ಇಷ್ಟೇನಾ, ನಿಮ್ಗೆ ಸಿಲೆಬಸ್ ಬಂದಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇಷ್ಟೇನಾ ಇವ್ರು ಕಲಿಸ್ತಾ ಇರೋದು ಅನ್ಸುತ್ತೆ. ಅದಕ್ಕೆ ನಿಮ್ಮಲ್ಲಿ ನಮ್ಮ ಟೀಚರ್ಸ್ ಹೇಳಿದ್ರು, ಸರ್ ಪೇರೆಂಟ್ಸ್ಗೆ ಈ ಜನರಲ್ ನಾಲೆಡ್ಜ್ ಮಾಡ್ಬಿಟ್ಟು ಕೊಟ್ಬಿಡೋಣ ಸರ್ ಅಂತ. ಆ ಕೆಲಸ ಮಾಡಕ್ ಹೋಗ್ಬೇಡಿ. ಅವ್ರು ಒಂದ್ಸಲ ದುಡ್ಡು ಕೊಟ್ಬಿಟ್ರೆ ಅವ್ರು ಇಷ್ಟೇನಾ ಅಂದ್ಬಿಡ್ತಾರೆ, ಇನ್ನೂ ಜಾಸ್ತಿ ಕಲಿಸಿ ಅಂತಾರೆ. ಅವ್ರು ಸೀಕ್ರೆಟ್ ಆಗಿ ಹಿಡಿದು ನಾವು ಏನು ಕಲಿಸ್ತೀವಿ ಅಂತ ನೋಡೋಣ ಅಂತ ಅಂದ್ಬಿಟ್ಟು ನಿಮಗೆ ಅದು ಕೊಟ್ಟಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ಮಕ್ಕಳು ಕೂಡ ನಿಮಗೆ ಹೇಳಕ್ಕೆ ಪಾಪ ಅವ್ರು ಚಿಕ್ಕ ಮಕ್ಕಳು, ಆ ಚಿಕ್ಕ ಮಕ್ಕಳಿಗೆ ನಾವು ಏನು ಕಲ್ತಿದ್ದೀವಿ ಅನ್ನೋದು ಹೇಳಕ್ಕಾಗಲ್ಲ. ಸುಮ್ಮನೆ ಅವರು ಆಟ ಆಡ್ತಾ ಇದ್ದಾಗ ಬಾಬಾ ಅಂತ ಬದಲಾಯಿಸ್ತಾ ಇರ್ತಾರೆ. ಅವಾಗ ನೀವು ಕೇಳಿಸ್ಕೊಂಡಿರ್ಬೋದು. ಆದ್ರೆ ಇವತ್ತು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಯಾವ ಮಟ್ಟದಲ್ಲಿ ಯಾವ ಫೇಮಸ್ ಇದ್ದಾರೆ ನಿಮ್ಮ ಮಕ್ಕಳು ಅಂತ ಹೇಳಿ. ಆಮೇಲೆ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾ, ಭಾರತ ದೇಶದಲ್ಲಿ ಹುಟ್ಟಿದಂತ ಎಂತ ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ ಅದೆಲ್ಲ ಗೊತ್ತು ಮಕ್ಕಳಿಗೆ. ಇಂಡಿಯನ್ ಮಾನ್ಯುಮೆಂಟ್ಸ್, ಈ ದೇಶದಲ್ಲಿ ಎಂತೆಂತ ಮಾನ್ಯುಮೆಂಟ್ಸ್ ಇದೆ ಅದ್ರ ಹೆಸರೆಲ್ಲ ಗೊತ್ತು. ನ್ಯಾಷನಲ್ ಸಿಂಬಲ್ಸ್, 7 ಕಾಂಟಿನೆಂಟ್ಸ್, 5 ಓಷನ್ಸ್, ವಾಟರ್ ಫಾಲ್ಸ್ ಆಫ್ ಕರ್ನಾಟಕ, 9 ಪ್ಲಾನೆಟ್ಸ್ ಎಲ್ಲ ಗೊತ್ತಿರುತ್ತೆ. ದಶಾವತಾರ ಆಫ್ ಲಾರ್ಡ್ ಕೃಷ್ಣ, ನಿಮ್ಮ ಮಕ್ಕಳಿಗೆ ದಶಾವತಾರ ಗೊತ್ತಿದೆ. 18 ಪುರಾಣಗಳು ಗೊತ್ತಿವೆ, 10 ಮುಖ್ಯ ಉಪನಿಷತ್ ಗೊತ್ತಿವೆ, 4 ವೇದಗಳು ಗೊತ್ತಿವೆ. ಇದು 10ನೇ ಕ್ಲಾಸಿಗೆ ಪಾಠ ಮಾಡ್ತಾರೆ. ಇದು 10ನೇ ಕ್ಲಾಸ್ ಮಕ್ಕಳಿಗೂ ಕೂಡ ಗೊತ್ತಿಲ್ಲ. ಅದು ನಿಮ್ಗೆ LKG ಮಕ್ಕಳು ಗೊತ್ತಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಮಟ್ಟದಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ ಅಂತ. ಈ ಮಕ್ಕಳು ಏನಾದ್ರು 10ನೇ ಕ್ಲಾಸ್ ಬರೋದಕ್ಕೆ ಇದೇ ಪೇಸ್, ಈ ಪೇಸ್ನ ನಿಮ್ಮ ಕೋಆಪರೇಷನ್ ಇದ್ರೆ ಮಾತ್ರ ಸಾಧ್ಯ. ನಾವೇನು ಮಾಡೋಕ್ಕಾಗಲ್ಲ. ನೋಡಿ ಇವಾಗ ನೀವು ಊಹಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ನಾವು ಮಾಡಿದ್ದೀವಿ. ಆದ್ರೆ ಯಾಕೆ ಮಾಡಿದೀವಿ ಗೊತ್ತಾ? ಅದನ್ನ ನಾವು ಹೆಸರು ತಗೋಬೇಕು ಅಂತಲ್ಲ, ಈ ಮಕ್ಕಳು ನಮ್ಮ ದೇಶದ ಆಸ್ತಿ ಅಂತ. ನಾವು ಇಲ್ಲಿಂದ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಯಾಕಂದ್ರೆ ಆಸ್ತಿ ಅಂದ್ರೆ ಬರೀ ಚಿನ್ನ ಬೆಳ್ಳಿ ಬಂಗಾರ ಅಲ್ಲ, ಅದು ಸತ್ವ ಇಲ್ಲದೆ ಇರ್ತಕ್ಕಂಥದ್ದು. ನಾನು ಅದಕ್ಕೆ ಬೆಲೆ ಕೊಟ್ಟು ಒಬ್ಬ ಕೂಡಂಗೆ ಎತ್ಕೊಂಡೋಗಿ ಕಲ್ಲು ಕೊಡಿ
ಮಣ್ಣು ಹೆಂಟೆ ಕೊಡಿ, ಚಿನ್ನ ಕೊಡಿ, 3 ಕೊಟ್ಟು ನೋಡಿ, ಅವನಿಗೆ ವ್ಯತ್ಯಾಸ ಗೊತ್ತಿಲ್ಲ. ಆದ್ರೆ ಜ್ಞಾನ ಅನ್ನೋದು ಮಾತ್ರ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ನಾನು ಈ ದೇಶಕ್ಕೆ ಏನ್ ಕೊಡ್ತೀನಿ ಅಂತಂದ್ರೆ ಪರಿಪೂರ್ಣ ಜ್ಞಾನಿಯನ್ನು ಕೊಡಬಲ್ಲೆ. ಯಾವಾಗ ನನ್ನಲ್ಲಿ ಆ ಯೋಚನೆ ಇರ್ತಾನೆ, ಪರಿಪೂರ್ಣ ಜ್ಞಾನಿಯನ್ನು ಕೊಡ್ತೀನಿ ಅಂದ್ರೆ ಅವಾಗ ಇಡೀ ದೇಶಕ್ಕೆ ಸಂಪತ್ತಾಗ್ತಾನೆ. ಇವತ್ತು ನಿಮ್ಮ ಮಕ್ಕಳು ಇದೇ ರೀತಿಯಲ್ಲಿ ನಾವು ಪ್ರೋತ್ಸಾಹ ಕೊಟ್ಟಿದ್ದೇ ಆದ್ರೆ ಈ ದೇಶಕ್ಕೆ ಒಳ್ಳೆ ಸಂಪತ್ತಾಗ್ತಾನೆ, ಒಳ್ಳೆ ಸಮಾಜದ ವ್ಯಕ್ತಿ ಆಗ್ತಾನೆ. ಅದನ್ನ ನಾವು ಬೆಳೆಸಬೇಕು ಈ ಮೂಲಕ. ಅದಕ್ಕೆ ನಮಗೆ ಏನ್ ಬೇಕಾಗಿದೆ ಅಂದ್ರೆ ನಿಮ್ಮ ಪ್ರೋತ್ಸಾಹ ಮಾತ್ರ. ಜಸ್ಟ್ ನಾವು ಪ್ರೋತ್ಸಾಹ ಕೊಡಿ ಸಾಕು. ನಿಮ್ಮ ಮಕ್ಕಳನ್ನ ಯಾವ ಮಟ್ಟದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ 10ನೇ ಕ್ಲಾಸ್ ಬರೋದಕ್ಕೆ ಅವರು IAS ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಬೇಕು. ಮೋಸ್ಟ್ ಡಿಫಿಕಲ್ಟ್ ಎಕ್ಸಾಮಿನೇಷನ್ ಇನ್ ದ ವರ್ಲ್ಡ್, ಇನ್ ದ ಏಷ್ಯಾ. ಆ IAS ಎಕ್ಸಾಮು ಕೂಡ ಅವರು ಸುಲಭವಾಗಿ ಬರೆದು ಪಾಸ್ ಆಗಬೇಕು. IAS IPS ಯಾವುದೇ ರೀತಿ ಎಕ್ಸಾಮ್ ಆಗಲಿ ನಮ್ಮ ಶಾಲೆಯಿಂದ ಹೋಗಿರೋ ಮಕ್ಕಳು ಅದು ಮಾಡಬೇಕು. ಅದೊಂದು ನಮ್ಮ ಧ್ಯೇಯ. ಅದರಿಂದ ನಮಗೆ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅಂತಲ್ಲ, ಸಮಾಜಕ್ಕೆ ಒಂದು ದೊಡ್ಡ ವ್ಯಕ್ತಿ ಸಿಗ್ತಾನೆ ಅಂತ ಒಂದು ಜ್ಞಾನ ಭಂಡಾರ ಈ ತಲೆಯಲ್ಲಿದೆ. ಒಂದು ಮಗು, ಶೈಲಾ ಮೇಡಮ್ ಮಾತಾಡ್ತಾ ತುಂಬಾ ಚೆನ್ನಾಗಿ ಹೇಳಿದ್ರು, ಕನ್ನಡ ನಾವು ಇಂಗ್ಲಿಷ್ ಮಾತ್ರ ಕಲಿಸ್ತಾ ಇದ್ವಿ, ಆಮೇಲೆ ಕನ್ನಡ ಹಿಂದಿನೂ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮಕ್ಕಳು ಕಲ್ತು ಜನರಲ್ ನೋಡಿ ಮಕ್ಕಳು ಕಲ್ತು. ಯಾಕೆ ಮಕ್ಕಳು ಕಲ್ತು ಅಂತಂದ್ರೆ ಈ ಮೆದುಳಿದೆಯಲ್ಲ, ಈ ಮೆದುಳು ನೀವು ಅನ್ಕೊಂಡಿರೋ ತರ ಅಲ್ಲ. ಈ ಮೆದುಳು ಬಗ್ಗೆ ಸಪ್ರೇಟ್ ರಿಸರ್ಚ್ ಮಾಡಿದ್ವಿ ನಾವು. ಈ ಮೆದುಳು ಹೇಗೆ ಅಂದ್ರೆ ದಿಸ್ ಯೂನಿವರ್ಸ್. ಈ ಯೂನಿವರ್ಸ್ ಅಲ್ಲಿ ಯೂನಿವರ್ಸ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಅದನ್ನ ಊಹಿಸ್ಕೊಳ್ಳಕ್ಕೆ ಆಗ್ದಿರ್ತಕ್ಕಂಥಷ್ಟು ದೊಡ್ಡದು. ಈ ಯೂನಿವರ್ಸ್ ಹೊರಗಡೆ ಎಷ್ಟಿದೆ ಅಷ್ಟು ದೊಡ್ಡದಾಗಿದೆ ಈ ಮೆದುಳು. ಈ ಮೆದುಳಲ್ಲಿ ಏನ್ ಬೇಕಾದ್ರೂ ಸ್ಟೋರ್ ಮಾಡಬಹುದು. ಅದು ಪ್ರಾಥಮಿಕ ಹಂತದಲ್ಲಿ. ಆಮೇಲೆ 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 ನಮಗೆ ದುಡಿಯಕ್ಕೆ, ತಿನ್ನಕ್ಕೆ, ಬಳಿತಕ್ಕೆ ಸಾಕಾಗ್ಬಿಟ್ಟಿರುತ್ತೆ. ಹಾಗಾಗಿ ಆ ಟೆನ್ಷನ್ ಇಂದ ಈ ಬುದ್ಧಿಶಕ್ತಿ ಅಥವಾ ಯೋಚನಾ ಶಕ್ತಿ ಕಲ್ತ್ಕೊಂಡ್ಬಿಟ್ಟಿರ್ತೀವಿ. ನಾವು ಕಲಿಯಕ್ಕೆ ಆಗೋದಿಲ್ಲ. ಆದ್ರೆ ಈ ಮಕ್ಕಳನ್ನೇ ನಾವು ಇದೇ ದಾರಿಯಲ್ಲಿ ಇನ್ಸ್ಪೈರ್ ಮಾಡಿದ್ರೆ ದೇ ವಿಲ್ ಬಿಕಮ್ ದ ಬೆಸ್ಟ್. ಅವರ ಮೇನ್ ಮೋಟೋ ಈಸ್ ಟು ಮೇಕ್ ನಾಟ್ ಯುವರ್ ಚಿಲ್ಡ್ರನ್. ಅದು ನಿಮ್ಮ ಮಕ್ಕಳೆಲ್ಲ, ನಮ್ಮ ಮಕ್ಕಳು. ಆ ಮಕ್ಕಳನ್ನ ಹೈಯೆಸ್ಟ್ ಮಾಡಬೇಕು ಅಂತ ನಮ್ಮ ಗುರಿ. ಅದಕ್ಕೆ ನೀವು ಪ್ರೋತ್ಸಾಹ ಕೊಡ್ತೀರಾ ಅಂತ ಅನ್ಕೊಂಡಿದ್ರಿ. ನೋಡಿ, PKG ಇಷ್ಟ ಆದ್ರೆ LKG 35 ಕಾನ್ಸೆಪ್ಟ್ ಕಲಿಸಿದ್ವಿ. 35 ಕಾನ್ಸೆಪ್ಟ್ ಅಂದ್ರೆ ಅದೇನು ಸಾಮಾನ್ಯ ಅಲ್ಲ. ಭಾರತ ದೇಶದಲ್ಲಿ ಇರ್ತಕ್ಕಂಥ 35 ವಿಶೇಷ ಕಾನ್ಸೆಪ್ಟ್ಸ್ ಮಕ್ಕಳು ಗೊತ್ತಿದೆ. ಯಾವುದು ಅಂದ್ರೆ ಜ್ಯೋತಿರ್ಲಿಂಗ ನಮ್ಗೆ ಗೊತ್ತಿದೆ. 12 ಜ್ಯೋತಿರ್ಲಿಂಗ ನಮ್ಮ ಮಕ್ಕಳು ಗೊತ್ತಿದೆ. ರಿಲಿಜಿಯಸ್ ಗೊತ್ತಿರ್ಬೋದು, ಎಷ್ಟು ರಿಲಿಜಿಯನ್ ಇದೆ ಅದು ಗೊತ್ತಿರ್ಬೋದು. ಬಾರ್ಡರ್ಸ್ ಆಫ್ ಇಂಡಿಯಾ ಗೊತ್ತಿದೆಯಾ? 4 ತುದಿ ಯಾವ್ಯಾವಿದೆ, ಭಾರತದ 4 ತುದಿ ಯಾವ್ಯಾವ ಗೊತ್ತಿದೆಯಾ? ಅದು ನಮ್ಮ ಮಕ್ಕಳು ಗೊತ್ತಿದೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗೊತ್ತಿದೆ. ಹಿಂದೂ ಲೂನಾರ್ ಮಂತ್ ಇದೆ. ಹಿಂದೂ ಲೂನಾರ್ ಮಂತ್ ಇವತ್ತರ ನಮ್ಗೆ ಜನವರಿ ಫೆಬ್ರವರಿ ಗೊತ್ತು. ಆದ್ರೆ ಮಕ್ಕಳಿಗೆ ಹಿಂದೂ ಲೂನಾರ್ ಮಂತ್ ಗೊತ್ತಿದೆ. ನೇಮ್ಸ್ ಆಫ್ ಋತುಸ್ ಗೊತ್ತಿದೆ. ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ 15 ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಇದೆ. ಅದು ಮಕ್ಕಳು ಗೊತ್ತಿದೆ. ಯಾವ್ಯಾವ ದೇಶದ ಯಾವ್ಯಾವ ಕರೆನ್ಸಿ ಅಂತ ಗೊತ್ತಿದೆ. ಇನ್ನೂ ಹೇಳ್ತಾ ಹೋಗ್ತಾ ಇದ್ರೆ ಇನ್ನೂ ಹೇಳ್ತಾನೆ ಹೋಗ್ತಾ ಇರ್ಬೋದು. ಇಂಥದ್ದನ್ನ ಎಲ್ಲ ಕಲಿಸಿದ್ವಿ. 35 ಕಾನ್ಸೆಪ್ಟ್ಸ್. UKG ಬಂದ್ರೆ 45 ಕಾನ್ಸೆಪ್ಟ್ ಕಲಿಸಿದ್ವಿ. ಫಸ್ಟ್ ಸ್ಟ್ಯಾಂಡರ್ಡ್ ಬಂದ್ರೆ 40 ಕಾನ್ಸೆಪ್ಟ್ ಕಲಿಸಿದ್ವಿ. ಆಮೇಲೆ ಇದೊಂದೇ ಅಲ್ಲ, ಇನ್ನೂ ಒಂದು ಅದ್ಭುತವಾದ ವಿಷಯ ಕೇಳಿ. ನಮ್ಮ ಸ್ಟೂಡೆಂಟ್ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಯಾವ ಮಟ್ಟದಲ್ಲಿ ಇದ್ದಾರೆ ಅಂತಂದ್ರೆ ಕಂಪ್ಲೀಟ್ ಆಕ್ಸ್ಫರ್ಡ್ ಡಿಕ್ಷನರಿ ಕಲಿತಿದೆ. ಯು ಜಸ್ಟ್ ಇಮ್ಯಾಜಿನ್, ಕಂಪ್ಲೀಟ್ ಆಕ್ಸ್ಫರ್ಡ್ ಡಿಕ್ಷನರಿ. ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಸುಮಾರು ಎಷ್ಟು ಪದಗಳಿವೆ ಅಂತಂದ್ರೆ ಲಕ್ಷಾಂತರ ಪದಗಳು. ಆ ಲಕ್ಷಾಂತರ ಪದಗಳು ಮಕ್ಕಳ ಕಲಿತೀರಾ? ಈ ತರ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡೋಣ ಕಲಿತೀರಾ ಅಂದ್ರೆ ಪಾಪ ಕೆಲವು ಮಕ್ಕಳು ಕಲಿತೀವಿ ಸರ್. ಆ ಒಂದು ಎಲ್ಲಾರ್ಗು ಎಲ್ಲ ಕಲಿಸಕ್ಕೆ 1 ವರ್ಷದಲ್ಲಿ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. 26 ಮಕ್ಕಳನ್ನ ಒಂದೊಂದು ಆಲ್ಫಾಬೆಟ್ ನೀವು ಕಲೀರಿ ಅಂದಾಗ 26 ಮಕ್ಕಳು ರೆಡಿಯಾಗಿ ಕಲಿತಿದ್ದಾರೆ. ದಿಸ್ ಇಸ್ ಪ್ರೌಡ್. ಇಂಗ್ಲಿಷ್ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಂಗ್ಲಿಷ್ ಮಾತಾಡೋ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಡಿಕ್ಷನರಿ ಇರ್ತಕ್ಕಂಥ ಎಲ್ಲಾ ಪದಗಳು ಗೊತ್ತಿವೆ. ಯು ಜಸ್ಟ್ ಇಮ್ಯಾಜಿನ್ ಮಾಡಿದ್ರೆ ನಾಳೆ ಅವ್ರು ಏನಾಗ್ತಾರೆ. ಡಿಕ್ಷನರಿಲಿ ಇರ್ತಕ್ಕಂಥ ಆಕ್ಸ್ಫರ್ಡ್ ಡಿಕ್ಷನರಿ ಇರ್ತಕ್ಕಂಥ ಎವ್ರಿ ವರ್ಡ್ ಅವರ್ ಸ್ಟೂಡೆಂಟ್ಸ್ ನೋಸ್. ದಿಸ್ ಈಸ್ ದ ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್ ಬೈ ಅವರ್ ಸ್ಟೂಡೆಂಟ್ಸ್. ನೆಕ್ಸ್ಟ್, ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್. ನಮ್ಮ ನಮಗೆ ಯಾವುದು ವಿಧಿ ಅಂತಂದ್ರೆ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಭಾರತದ ಕಾನ್ಸ್ಟಿಟ್ಯೂಷನ್ ಏನಿದೆ ಅದೇ ನಮಗೆ ವಿಧಿ, ನಮಗೆ ರೂಲ್ಸ್ ರೆಗ್ಯುಲೇಷನ್ಸ್. ನಾವು ಟೀಚರ್ಸ್ನ ಕೇಳ್ಕೊಂಡು ಒಂದು ಸುಮ್ಮನೆ ಫಂಡಮೆಂಟಲ್ ರೈಟ್ಸ್ 10th ಕಲಿಸ್ತಾರೆ. ಫಂಡಮೆಂಟಲ್ ಡ್ಯೂಟೀಸ್ ನಾವು ಅಷ್ಟಕ್ಕೆ ಲಿಮಿಟೆಡ್ ಆಗೋದು ಬೇಡ, ಇಡೀ ಕಾನ್ಸ್ಟಿಟ್ಯೂಷನ್ ಕಲಿಸ್ಬಿಡೋಣ ಅಂತ. ಏನ್ ಸರ್ ನೀವು ತಮಾಷೆ ಮಾಡ್ತೀರಾ? ಯಾವಾಗಲೂ ಬಂದು ತಮಾಷೆ ಮಾಡ್ತಾ ಇರ್ತೀರಾ ನೀವು ಅಂತ. ತಮಾಷೆ ಮಾಡ್ತಾ ಇಲ್ಲ, ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ಇಡೀ ಕಾನ್ಸ್ಟಿಟ್ಯೂಷನ್ ಕಲಿಸೋಣ ಅಂತ. ಅವರು ಕೂಡ ಸ್ವಲ್ಪ ಸೀರಿಯಸ್ ಆಗಿ. ಇಸ್ ಇಟ್ ಪಾಸಿಬಲ್? ವೈ ನಾಟ್ ಪಾಸಿಬಲ್? ಓನ್ಲಿ 448 ಆರ್ಟಿಕಲ್ಸ್.
25 ಪಾರ್ಟ್ಸ್ 12 ಶೆಡ್ಯೂಲ್ಸ್ ಕಲಿಸ್ಬಿಡಿ ನೋಡೋಣ ಅಂತ. ಒಬ್ಬೊಬ್ಬ ಸ್ಟೂಡೆಂಟ್ಸ್ಗೆ 50 ಆರ್ಟಿಕಲ್ ಕೊಟ್ಟು ಕಳಿಸ್ತಾರೆ. ಇವತ್ತು ಸೆಟ್ ಆಫ್ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಪ್ಲಸ್ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇಬ್ರು ಒಂದು ಸೆಟ್ ಇದೆ. ಇಡೀ ಭಾರತದ ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಅವ್ರಿಗೆ ಗೊತ್ತಿದೆ, ಅವ್ರನ್ನ ಡಿಸ್ಪ್ಲೇ ಮಾಡ್ತೀವಿ. ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನಿದೆ ಯೋಚನೆ ಮಾಡಿ. ನಾವೆಂತ ಎಜುಕೇಶನ್ ಕೊಡೋಕೆ ಸಾಧ್ಯ? ಆಫ್ಟರ್ ಆಲ್ ಎಲ್ಲ ಅಕಾಡೆಮಿಕಲಿ ಫಿಸಿಕ್ಸ್, ನಿಮಗೆ ನೀವು ಓದಿರ್ತಕ್ಕಂಥ ಫಿಸಿಕ್ಸ್ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ, ಡಿಗ್ರಿ ಆಗಿರಲಿ, ಇನ್ನೊಂದಾಗಿರಲಿ, ಎಷ್ಟು ಮಟ್ಟಿಗೆ ನಿಮ್ಗೆ ಯೂಸ್ ಬರುತ್ತೆ ಎಷ್ಟು ಮಾಡಿ ನೋಡಿ, ತುಂಬ ಕಡಿಮೆ ಯೂಸಿಗೆ ಬರೋದು. ಆದರೆ ಜನರಲ್ ನಾಲೆಡ್ಜ್ ಎಲ್ಲಿದೆ? ಜನರಲ್ ನಾಲೆಡ್ಜ್ ಎಲ್ಲ ತಿಳ್ಕೊಳ್ಳೋದು ಅಂತಲ್ಲ, ನಮ್ಮ ದೇಶದ ಬಗ್ಗೆ, ನಮ್ಮ ದೇಹದ ಬಗ್ಗೆ. ಇವತ್ತಿನ ನಮ್ಮ ಕಾನ್ಸೆಪ್ಟ್ ಏನು ಅಂದ್ರೆ, ಈ ವರ್ಷದ ಕಾನ್ಸೆಪ್ಟ್ ಹಿಂದೆ ಒಂಥರ ಇತ್ತು, ಟೀಚಿಂಗ್ ಅಂಡ್ ಕೋಚಿಂಗ್. ಟೀಚಿಂಗ್ ಕೋಚಿಂಗ್ ಅಂದ್ರೆ ಬರೀ ಪಾಠ ಮಾಡೋದು ಹೋಗೋದಲ್ಲ, ಪಾಠ ಮಾಡಿದ್ಮೇಲೆ ಅವ್ರ ಮಕ್ಕಳು ತಲೆಯಲ್ಲಿ ಹೋಗೋವರೆಗೂ ಮಾಡೋದು, ಅದು ಟೀಚಿಂಗ್ ಕೋಚಿಂಗ್ ಇತ್ತು. ಈ ಸಲ ನಾನು ಮತ್ತು ನನ್ನ ದೇಶ. ನಾನು ಅಂದ್ರೆ ಏನು? ನನ್ನ ದೇಶದಲ್ಲಿ ಏನೇನಿದೆ ಅದೆಲ್ಲ ಗೊತ್ತಿರಬೇಕು, ಮತ್ತು ನನ್ನ ದೇಶದಲ್ಲಿ ಏನೇನಿದೆ ಅದೆಲ್ಲ ಗೊತ್ತಿರಬೇಕು. ಯಾರು ತಂದೆ ತಾಯಿಗೆ ನಿಯತ್ತಾಗಿರ್ತಾನೆ, ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತಾನೆ, ಒಂದು ಫ್ಯಾಮಿಲಿನ ಸುಭದ್ರವಾಗಿ ನೋಡ್ಕೊಳ್ತಾನೆ, ಅವನು ಮಾತ್ರನೇ ಈ ದೇಶನ ಸುಭದ್ರವಾಗಿ ನೋಡ್ಕೊಳ್ಳೋದು ಸಾಧ್ಯ. ಯಾರಿಗೆ ತನ್ನ ಬಗ್ಗೆ ಗೊತ್ತಿರುತ್ತೆ ಅವನು ಮಾತ್ರನೇ ತನ್ನ ದೇಶದ ಬಗ್ಗೆ ಗೊತ್ತಿರೋಕ್ಕೆ ಸಾಧ್ಯ. ಹಾಗಾಗಿ ಅವರಿಗೆ ನಾನು ಮತ್ತು ನನ್ನ ದೇಶದ ವಸ್ತುಗಳನ್ನ, ಇಂಪಾರ್ಟೆಂಟ್ ವಿಷಯಗಳನ್ನ ಕಲಿಸೋಣ ಅಂತ ಕಲಿಸಿದೀವಿ. ಅದು ನಮ್ಮ ಈ ವರ್ಷದ ಅಚೀವ್ಮೆಂಟು. ಮುಂದಿನ ವರ್ಷ ಬೇರೆ ಏನೇನೋ ಪ್ರೋಗ್ರಾಮ್ಸ್ ಇದೆ. ಮುಂದಿನ ವರ್ಷ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂತಂದ್ರೆ ಅದು ಮಾಡಿ ತೋರಿಸಿ ಆಮೇಲೆ ಹೇಳ್ತೀವಿ, ಸುಮ್ಮನೆ ಹೇಳಿದ್ರೆ ಸರೋಗಲ್ಲ. ನೆಕ್ಸ್ಟ್ ಇಯರ್ ಇಂದ ನಿಮ್ಮ ಯೋಗಾಭ್ಯಾಸದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಕ್ಕಂಥ ಒಬ್ಬ ಹರಿಕೃಷ್ಣ ಅನ್ನೋರು, ಅವ್ರಿಗತ್ತು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇದೆ. ಗಿನ್ನಿಸ್ ರೆಕಾರ್ಡ್ ಪ್ಲೀಸ್. ಇಂಥ ಒಬ್ಬ ಯೋಗಾಚಾರ್ಯನ ಪಡೆದಿರ್ತಕ್ಕಂಥ ನಮ್ಮ ಸ್ಕೂಲೇ ಧನ್ಯ. ಇವರು ಪಾದ ನಮ್ಮ ಶಾಲೆಯಲ್ಲಿ ಇಟ್ಟೋದಕ್ಕೆ ನಮ್ಮ ಶಾಲೆನೇ ಪಾವನ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇವರು ನಿಂತಿರ್ತಕ್ಕಂಥ ಒಬ್ಬ ಹರಿಕೃಷ್ಣ ಅಂತ, ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ರೆಕಾರ್ಡ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಮಿಸ್ಟರ್ ಹರಿಕೃಷ್ಣ ಇದ್ದಾರೆ. ವೀರಭದ್ರಾಸನ ಅಂತ ಇವತ್ತರೆಗೂ ಯಾರು ಕೂಡ 4 ನಿಮಿಷ ಮಾಡಿರಲಿಲ್ಲ. 4 ನಿಮಿಷ ಆ ಒಂದು ಆಸನದಲ್ಲಿ ನಿಂತ್ಕೊಂಡು ಮಾಡಿದರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏಪ್ರಿಲ್ ತಿಂಗಳಲ್ಲಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆಗ ನಾವು ಕೂಡ ಹೋಗ್ತೀವಿ, ಆ ಒಂದು ದಶೆಯಲ್ಲಾದರೂ ಮುಖ್ಯಮಂತ್ರಿಗಳ ಜೊತೆ ನಮಗೆ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ಳೋದಕ್ಕಿಂತ ಇವ್ರ ಜೊತೆ ನಿಂತ್ಕೊಳ್ಳೋದು ತುಂಬ ಪ್ರೈಸ್ ಇದೆ. ಯಾಕಂದರೆ ಅಂಥ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಇವ್ರ ರೆಕಾರ್ಡ್ಸ್ ಒಂದು ಸ್ವಲ್ಪ ಓದ್ಬಿಡ್ತೀನಿ, ಯಾಕಂದರೆ ಸಾಮಾನ್ಯವಾಗಿ ನೆನಪಲ್ಲಿ ಇಟ್ಕೊಂಡು ಇವ್ರ ರೆಕಾರ್ಡ್ಸ್ ನೋಡುವಷ್ಟು ನನಗೆ ಅಷ್ಟು ಮೆಮೊರಿ ಪವರ್ ಇಲ್ಲ. ಹಾಗಾಗಿ ಇವರು ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ 4 times ಮಿಸ್ಟರ್ ಹರಿಕೃಷ್ಣ, ಡಾಕ್ಟರ್ ಹರಿಕೃಷ್ಣ ಇವರು. ಯಾಕೆಂದ್ರೆ ನೇಪಾಳ ಸರ್ಕಾರ ಎಲ್ಲರೂ ಒಂದು ಥೀಸಿಸ್ ಬರೆದ್ರೆ, ಡಿಫ್ರೆಂಟ್ ಒಂದು ಥೀಸಿಸ್ ಬರೆದ್ರೆ ಡಾಕ್ಟರೇಟ್ ಕೊಡ್ತಾರೆ. ಇವರು ಯೋಗಾಭ್ಯಾಸದ ಪರ್ಫಾರ್ಮೆನ್ಸು ಮತ್ತೆ ಇವ್ರ ಸರ್ವಿಸ್ ನೋಡಿ ನಮ್ಮ ಸರ್ಕಾರ ಕೊಡ್ತಾ ಇಲ್ಲ ಗೊತ್ತಿಲ್ಲ, ನೇಪಾಳ ಸರ್ಕಾರ ಗುರುತಿಸಿ ನೇಪಾಳ ಸರ್ಕಾರ ಇವರಿಗೆ ಹಾನರರಿ ಡಾಕ್ಟರೇಟ್ ಕೊಟ್ಟಿದೆ. ಈಸ್ ಡಾಕ್ಟರ್ ಹರಿಕೃಷ್ಣ. ಡಾಕ್ಟರ್ ಹರಿಕೃಷ್ಣ 4 times 4 ಸಲ ಫಸ್ಟ್ ಪ್ರೈಸ್ ಇನ್ ಸ್ಟೇಟ್ ಲೆವೆಲ್ ಯೋಗಾಸನ ಚಾಂಪಿಯನ್ಶಿಪ್. ಯೋಗಾಸನ ಚಾಂಪಿಯನ್ಶಿಪ್ ಅಲ್ಲಿ 4 ಸಲ ಫಸ್ಟ್ ಪ್ರೈಸ್. 2013ನೇ ಇಸ್ವಿಯಲ್ಲಿ ಯೋಗಾಚಾರ್ಯ ಅವಾರ್ಡ್ ಅಂತ ಯೋಗಾಚಾರ್ಯ ಅವಾರ್ಡ್ ಕೊಟ್ಟಿದ್ದಾರೆ ಶಿವಜ್ಯೋತಿ ಕೇಂದ್ರ ವಿದ್ಯಾಲಯದಿಂದ. 2015ರಲ್ಲಿ ಫಸ್ಟ್ ಪ್ರೈಸ್ ಇನ್ ಸೌತ್ ಇಂಡಿಯನ್ ಲೆವೆಲ್, ಸೌತ್ ಇಂಡಿಯಾನಲ್ಲಿ ಫಸ್ಟ್ ಪ್ರೈಸ್, ಯೋಗಾಭ್ಯಾಸ ಫಸ್ಟ್ ಪ್ರೈಸ್ ಇದೆ. 2016ನೇ ಇಸ್ವಿಯಲ್ಲಿ ಬೆಸ್ಟ್ ಯೋಗ ಟೀಚರ್ ಅವಾರ್ಡ್. ಬೆಸ್ಟ್ ಯೋಗ ಟೀಚರ್ ಅವಾರ್ಡ್ ಅಂತ ಯಾರು ಕೊಟ್ಟಿರ್ಬೋದು ಎಷ್ಟು ಅವಾರ್ಡ್? ಶ್ರೀ ರವಿಶಂಕರ್ ಗುರೂಜಿ. ಶ್ರೀ ರವಿಶಂಕರ್ ಗುರೂಜಿ ಅವರು 2016ನೇ ಇಸ್ವಿಯಲ್ಲಿ ಬೆಸ್ಟ್ ಯೋಗ ಟೀಚರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ 2017ರಲ್ಲಿ ನ್ಯಾಷನಲ್ ಲೆವೆಲ್ ಯೋಗಾಭ್ಯಾಸ ಇತ್ತು. ನ್ಯಾಷನಲ್ ಲೆವೆಲ್ ಯೋಗಾಭ್ಯಾಸದಲ್ಲಿ ಹಿ ಹ್ಯಾಸ್ ಟೇಕನ್ ದ ಫಸ್ಟ್ ಪ್ರೈಸ್. ಆಮೇಲೆ 2019ರಲ್ಲಿ ನೇಪಾಳ ಸರ್ಕಾರ ಇವರಿಗೆ ಹಾನರರಿ ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದೆ. ಇಂಥ ಒಬ್ಬ ಯೋಗ ಟೀಚರು ನಮ್ಮಲ್ಲಿದ್ದಾರೆ. ನೀವು ಯಾಕೆ ಇವ್ರನ್ನ ಸದುಪಯೋಗ ಪಡಿಸ್ಕೋಬಾರ್ದು? ಇವರು ದಿನ ಬೆಳಗ್ಗೆ ಇಲ್ಲಿ ಯೋಗಾಭ್ಯಾಸ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲ ರೀತಿ ಸುಮಾರು ಇವರಿಗೆ 1000ಕ್ಕಿಂತ ಹೆಚ್ಚು ಆಸನಗಳು ಗೊತ್ತಿದೆ. ಎಲ್ಲ ರೋಗಕ್ಕೆ ಯಾವ್ಯಾವ ಆಸನ ಇದೆ ಅದೆಲ್ಲ ಗೊತ್ತಿದೆ. ನೀವು ಇವ್ರನ್ನ ಉಪಯೋಗಿಸ್ಕೋಬೋದು ಅನ್ಸುತ್ತೆ.
ಯೋಗಾಭ್ಯಾಸದಿಂದ ಯಾವುದೇ ರೀತಿಯಾದ ರೋಗಗಳು ಬರೋದಿಲ್ಲ. ನಮಗಂತೂ ಇವತ್ತರೆಗೂ ರೋಗ ಬಂದಿಲ್ಲ, ಯಾಕೆಂದ್ರೆ ಅದಕ್ಕೆ ಮೈನ್ ಕಾರಣ ಯೋಗಾಭ್ಯಾಸ. ಇವರು ಕೂಡ ರೋಗದಿಂದ ನರಳೋದು ನಾನಂತೂ ಇವತ್ತರೆಗೂ ನೋಡಿಲ್ಲ, ಅದಕ್ಕೆ ಕಾರಣ ಯೋಗಾಭ್ಯಾಸ. ಕರೋನಾ ವೈರಸ್ನ ಕೂಡ ಓಡಿಸ್ಬೋದು. ಕರೋನಾ ವೈರಸ್ನ ಕೇವಲ ವೇದ ಮಂತ್ರಗಳನ್ನ ಹಾಕಿ ವೈಬ್ರೇಷನ್ ಅಂತ ಮಂತ್ರ ಹೇಗಿದೆ ಅಂತಂದ್ರೆ ಕರೋನಾ ವೈರಸ್ ನಮ್ಮನ್ನು ಸುಳಿಯೋದು ಇದೆ. ನಾವು ಸುಮ್ಮನೆ ಏನು ಮಾಡಿದ್ರೆ ಇದ್ರೆ ಹಾಗೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿ ಯಾಗಗಳು ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಸತ್ವಗಳು ಕಿಣ್ವಗಳನ್ನ ಸಾಯಿಸ್ತವೆ. ಸತ್ವಗಳು ಕಿಣ್ವಗಳನ್ನ ಸಾಯಿಸಿದಾಗ ಮನೆ ಪರಿಶುದ್ಧವಾಗಿರುತ್ತದೆ, ಯಾವುದೇ ಕೀಟಾಣುಗಳು ಬರೋದಿಲ್ಲ. ಮನಸ್ಸು ಪರಿಶುದ್ಧಿ ಆಗಿದ್ರೆ ಯಾವುದೇ ರೀತಿ ಕೀಟಾಣುಗಳು ರಿಜೆಕ್ಟ್ ಆಗಿಬಿಡುತ್ತೆ. ಅಲ್ಟ್ರಾಸೋನಿಕ್ ಸೌಂಡ್, ಸೊಳ್ಳೆಗಳನ್ನ ಓಡಿಸೋಕ್ಕೆ ಅಲ್ಟ್ರಾಸೋನಿಕ್ ಸೌಂಡ್ ಉಪಯೋಗಿಸ್ತೀವಿ. ಅಲ್ಟ್ರಾಸೋನಿಕ್ ಸೌಂಡ್ ಹ್ಯಾಸ್ ಅ ಹೈ ಎನರ್ಜಿ. ನಾವು ಕೂಡ ಮನಸ್ಸಲ್ಲಿ ಸದಾ ಯೋಗಿಕಲ್ಲಿದ್ರೆ ವಿ ಕ್ಯಾನ್ ಆಲ್ಸೋ ಕ್ರಿಯೇಟ್ ಅಲ್ಟ್ರಾಸೋನಿಕ್ ಸೌಂಡ್. ನಾವು ಕೂಡ ಆರೋಗ್ಯವಾಗಿರ್ಬೋದು, ಕಿಡ್ನಿಗಳನ್ನ ಸಾಯಿಸ್ಬೋದು, ರೋಗ ಬರ್ದಂಗಿರ್ಬೋದು. ಯೋಗಾಭ್ಯಾಸ ತುಂಬ ಮುಖ್ಯ. ನಮ್ಮ ಹರಿಕೃಷ್ಣ ಸರ್ ಅವರು ಯೋಗಾಭ್ಯಾಸ ಶಿಬಿರ ಇಟ್ಕೊಂಡಿದ್ದಾರೆ, ನೀವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅವರ ಪರ್ಸನಲ್ ನಂಬರ್ ತಗೊಂಡು ಯಾವ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೊಂದು. ನೆಕ್ಸ್ಟ್ ನಮ್ಮ ಇನ್ನೊಂದು ಕಡೆ ಹುಡುಗ ಮಕ್ಕಳಿದ್ದಾರೆ, ಇವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ನಮ್ಮ ಶಾಲೆ ವತಿಯಿಂದ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ನಮ್ಮ ಯೋಗ ಮಾಸ್ಟರ್ ಶಿಷ್ಯರು. ನವಿತಾ ಸುಮೇಕ್ ಪ್ರಜ್ವಲ್ ಅಂತ ಇವರು ಕೂಡ ಸುಮಾರು ಒಂದು ತಿಂಗಳ ಹಿಂದೆ ಇಂಟರ್ನ್ಯಾಷನಲ್ ಯೋಗ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಇಂಟರ್ನ್ಯಾಷನಲ್ ಯೋಗ ಇದರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಸ್ಪೆಷಲ್ ಆಸನ ಅಂತ ಆಸನದಲ್ಲಿ ಮೂವರೆಗೂ ಕೂಡ ಯಾರೂ ಮಾಡಕ್ಕೆ ಸುಮಾರು 1400 ಪಾರ್ಟಿಸಿಪೆಂಟ್ಸ್ ಇತ್ತು. ಅದರಲ್ಲಿ ಇವರು ಫಸ್ಟ್ ಪ್ರೈಸ್ ತಗೊಂಡು ರೆಕಾರ್ಡ್ ಮಾಡಿದ್ದಾರೆ. ಸಚ್ ಸ್ಟೂಡೆಂಟ್ಸ್ ಆರ್ ಅವರ್ ಕಾಂಟ್ರಿಬ್ಯೂಷನ್ ಬಿಕಾಸ್ ಆಫ್ ಅವರ್ ಯೋಗ ಮಾಡಿ. ಅದೇ ಅಲ್ಲ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಇನ್ನೊಬ್ಬ ಸ್ಟೂಡೆಂಟ್ ಜಯಸೂರ್ಯ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇತ್ತು. ಆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಅವನು ಫಸ್ಟ್ ಬಂದಿದ್ದ. ಜಯಸೂರ್ಯ ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಈ ತರ ಪ್ರಿಯ ಪೋಷಕರೇ, ನಮ್ಮ ಶಾಲೆಯಿಂದ ಸುಮಾರು ಕೊಡುಗೆಗಳು ಕೊಡಬೇಕು ಅಂತ. ಇದು ಒಂದು ರೀತಿ ಸಾಮಾನ್ಯ ನಾರ್ಮಲ್ ಎಜುಕೇಶನ್ ಕೋಟ್ಯಾಂತರ ಜನ ಮಾಡ್ತಾರೆ ಬಿಡಿ. ಆದರೆ ಸ್ಪೆಷಲ್ ಎಜುಕೇಶನ್ ಇದ್ರೆ ಮನುಷ್ಯ ಹೈಯೆಸ್ಟ್ ಹೋಗ್ಬೋದು ಅಂತ. ಸ್ಪೆಷಲ್ ಎಜುಕೇಶನ್ ಇಂದ ಅದಕ್ಕೆ ಯಾವ ರೀತಿ ಯೂನಿಕ್ ಎಬಿಲಿಟಿ ಇದೆ ಅವ್ರನ್ನ ಪ್ರೋತ್ಸಾಹ ಮಾಡಿ ನಾವು ಬೆಳೆದು ತಂದೆ ತರ್ತೀವಿ. ಅವರು ಇರಲಿ ಅಥವಾ ಇಲ್ಲದೇ ಇರಲಿ, ನಾವಂತೂ ಕೂಡ ಮಕ್ಕಳಿಗೆ ಹೈಯೆಸ್ಟ್ ನಾಲೆಜ್ ತುಂಬಬೇಕು ಅಂತೀವಿ. ನೀವು ನಮ್ಮನ್ನು ಸಂಪೂರ್ಣವಾಗಿ ನಂಬಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಶಿಕ್ಷಕರು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಪರಿಚಯಿಸಿದ್ದು ಹೀಗೆ. Thanks for providing this great opportunity to speak about importance of GK. GK is something very important for kids, which helps them in each stage of their life. For a growing world, GK is one of the key and mandatory requirements. As for me, for the survival and life balance. Thank you for your response. ಖಂಡಿತವಾಗ್ಲೂ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಂತಿದ್ದೀನಿ. ಏನಂತಂದ್ರೆ, ನಾನು ನಮ್ಮ ಸ್ಕೂಲಲ್ಲಿರೋ ಮಾಂಟೆಸರಿ ಮಕ್ಕಳನ್ನ ಕರೀತೀನಿ. ನಾನು ಬೇಕಂದ್ರೆ ಚಾಲೆಂಜ್ ಮಾಡ್ತೀನಿ. ಅವ್ರಿಗೆ ಗೊತ್ತಿರೋ ನಾಲೆಡ್ಜ್ ಕೂಡ ನಮಗೂ ಗೊತ್ತಿದ್ದಿಲ್ಲ. ನಮ್ಮ ಸರ್ರಿಂದ ಎಲ್ಲನೂ ಸಾಧ್ಯ ಆಯಿತು. ಈವನ್ ನೀವು ಈಗ ಕಲ್ತ್ಕೋಬೋದು. ಸೊ ನಮ್ಮ ಮಕ್ಕಳ ಟ್ಯಾಲೆಂಟ್ ಏನಿದೆ ಅಂತ ಈಗ ನಾವು ಹೊರಪಡಿಸ್ತೀವಿ. ಥ್ಯಾಂಕ್ ಯು. ಪ್ರಾಸ್ತಾವಿಕ ನುಡಿಗಳಲ್ಲೂ ಕೂಡ ಶಿಕ್ಷಕರು ಈ ಒಂದು ಕಾರ್ಯಕ್ರಮದ ವಿವರಗಳನ್ನು ಹಂಚಿಕೊಂಡಿದ್ದು ಹೀಗೆ. ಮಕ್ಕಳಿಗೆ ಕೇವಲ ಪಠ್ಯ ಪುಸ್ತಕದಲ್ಲಿರೋದನ್ನ ಮಾತ್ರ ಹೇಳ್ಕೊಡ್ತಾ ಇದೀವಿ. ಆ ಪಠ್ಯ ಪುಸ್ತಕದಲ್ಲಿರೋದನ್ನ ಮಾತ್ರ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಮುಂದೆ ಅವರ ಜೀವನದಲ್ಲಿ ಭವಿಷ್ಯದಲ್ಲಿ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಮಕ್ಕಳು ತನ್ನ ಜ್ಞಾನನ ಕಟ್ಕೊಳ್ಳೋದಕ್ಕೆ ಕೂಡ ಸಹಾಯಕವಾಗೋದಿಲ್ಲ. ನಮಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಮಕ್ಕಳು ಪಾಸ್ ಆಗಿ ಅವರು ಒಂದೊಳ್ಳೆ ಹುದ್ದೆಗೆ ಹೋಗಬೇಕು ಅಂದರೆ ತುಂಬ ಕಷ್ಟ ಇದೆ. ಯಾಕೆ ಅಂದರೆ ಮಕ್ಕಳು ಯಾವಾಗಲೂ ಪಠ್ಯದಲ್ಲಿರೋದನ್ನ ಮಾತ್ರ ಕಲಿತಾ ಇದ್ದಾರೆ. ಯಾಕೆ ಅಂದ್ರೆ ಮಕ್ಕಳು ಪಠ್ಯದಲ್ಲಿರೋದನ್ನ ಮಾತ್ರ ಕಲಿತಾ ಇರೋದ್ರಿಂದ ತನ್ನ ಏನಂದ್ರೆ ಜಿಕೆ ಮೀನ್ಸ್ ಜನರಲ್ ನಾಲೆಡ್ಜ್ ಮಕ್ಕಳು ಕಲಿಬೇಕು. ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಮಕ್ಕಳಿಗೆ ಬರೀ ಪಠ್ಯದಲ್ಲಿರೋದನ್ನ ಮಾತ್ರ ಪ್ರಶ್ನೆಗಳಾಗಿ ಕೊಡೋದಿಲ್ಲ.
ಅವರು ತಮ್ಮ ಭವಿಷ್ಯದಲ್ಲಿ ಜೀವನದಲ್ಲಿ ನಡೆಯುವಂಥ ಘಟನೆಗಳು ಹಾಗೂ ಇತಿಹಾಸ, ವಿಜ್ಞಾನ ಪ್ರತಿಯೊಂದು ಕೂಡ ಒಳಗೊಂಡಿರುತ್ತೆ. ಮಕ್ಕಳಿಗೆ ನಾವು ಎಷ್ಟೇ ಕಲಿಸಿದ್ರು, ಇವನ್ ಚಿಕ್ಕ ಮಕ್ಕಳಿಗೆ ನಾವು ಎಷ್ಟೇ ಕಲಿಸಿದ್ರು ನೆನ್ಪಿಟ್ಕೊಳ್ಳುವಂತಹ ಶಕ್ತಿ ಇದೆ. ಹೀಗಾಗಿ ಮಕ್ಕಳಿಗೆ ತಾನು ತನ್ನ ಕುಟುಂಬ, ತನ್ನ ಸಂಸ್ಕೃತಿ, ಸಂಪ್ರದಾಯ, ದೇಶ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಹಾಗಾದ್ರೆ ಇಲ್ಲಿರುವಂತ ಎಷ್ಟು ಜನ ತನ್ನ ಸಂಸ್ಕೃತಿ, ಸಂಪ್ರದಾಯ, ದೇಶ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಹೌದಲ್ಲ, ನಮಗೆ ಅದನ್ನ ತಿಳ್ಕೊಡೋದು ಕೂಡ ಆಸಕ್ತಿ ಇಲ್ಲ. ನಾವು ಹುಟ್ಟಿ ಬೆಳೆದಿ ಬದುಕ್ತಾ ಇರುವಂತ ಈ ದೇಶದ ಬಗ್ಗೆ, ಈ ಪುಣ್ಯ ಭೂಮಿ ಬಗ್ಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ರಾಜಗೋಪಾಲ್ ಸರ್ ಅವರು ಮಕ್ಕಳ ಈ ಚಿಕ್ಕ ವಯಸ್ಸಿಂದಲೇ ಮೀನ್ಸ್ LKG, UKG, pre-KG ಇಂದ ಕೂಡ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ನಮ್ಮ ದೇಶ, ವೇದ, ಉಪನಿಷತ್ತು, ಪುರಾಣ, ವಿಜ್ಞಾನ, ಇವನ್ ಪ್ರತಿಯೊಂದು ವಿಷಯದಲ್ಲಿ ಕೂಡ ಕಲಿಸ್ಬೇಕು ಅನ್ನೋದು ನಮ್ಮ ಸರ್ ಉದ್ದೇಶ ಆಗಿತ್ತು. ಅವ್ರ ಉದ್ದೇಶದಂತೆ ನಾವು ಕೂಡ ಮಕ್ಕಳಿಗೆ ಪ್ರತಿಯೊಂದು ವಿಷಯನೂ ತಿಳಿಸಿದೀವಿ. ಅವರು ಕಲಿಯೋದು ಕೂಡ ಇದು ಸಹಾಯಕವಾಗಿದೆ. ಮಕ್ಕಳು ಕಲಿಯೋದಲ್ಲದೆ ನಾವು ಕೂಡ ಎಷ್ಟೋ ಹಾಗೆ ಮಕ್ಕಳು ಎಲ್ಲ ರೀತಿಯಾದಂಥ, ಅದು ನೃತ್ಯ ಇರಬಹುದು, ವೇದ ಉಪನಿಷತ್ತುಗಳ ಪಠಣ ಇರಬಹುದು, ಹಾಗೆ ಏಕಾಭಿನಯ ಪಾತ್ರ ಇರಬಹುದು, ಹಾಗೆಯೇ ವಿವಿಧ ರೀತಿಯಾದಂತಹ ಪ್ರತಿಭೆಗಳನ್ನು ಪ್ರದರ್ಶಿಸಿದ್ದು ಹೀಗೆ. ಅದೆಷ್ಟೋ ರೀತಿಯಾದಂತಹ ಪ್ರತಿಭೆಗಳು ಅಡಗಿರುತ್ತೆ. ಆ ಒಂದು ಬುದ್ಧಿ ಚಾಕಚಕ್ಯತೆಗೆ ಸವಾಲಾಗಿರುವಂತಹ ವಿಷಯಗಳನ್ನು ತೆಗೆದುಕೊಂಡಂತಹ ಮಕ್ಕಳು ಆ ರೀತಿಯಾದಂತಹ ಪ್ರತಿಭೆಗಳನ್ನು ಪ್ರದರ್ಶಿಸುವುದೇ ಒಂದು ವಿಶೇಷ. ಮತ್ತು ಅದನ್ನ ಪತ್ತೆ ಹಚ್ಚುವಂತಹ ಕಾರ್ಯಕ್ಕೆ ಶಿಕ್ಷಕರು ಮುಂದಾಗಿದ್ದರು. ಅದರಲ್ಲಿ ಆ ಒಂದು ಉತ್ತಮವಾದಂತಹ ಪ್ರತಿಭೆಗಳನ್ನು ಹೊರತೆಗೆದಿದ್ದು ಕೂಡ ಹೀಗೆ. ರಾಜಗೋಪಾಲ್ ಸರ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಪ್ರೋಗ್ರಾಮ್ಗಳನ್ನ ತರ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ಎಂಕರೇಜ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಮಗು ಇಲ್ಲಿ ಓದ್ತಾ ಇದೆ ಅನ್ನೋದಕ್ಕೆ. ನಮ್ಮ ಮಗು ಇಲ್ಲಿ 10 ವರ್ಷದಿಂದ ಓದ್ತಾ ಇದೆ. LKG ಇಂದ ಇವಾಗ ನಮ್ಮ ಮಗಳು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ನಾನು ವರ್ಷದಿಂದ ವರ್ಷಕ್ಕೆ ಇಲ್ಲಿ ಇಂಪ್ರೂವ್ಮೆಂಟ್ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ ಸ್ಕೂಲು. ಸ್ಕೂಲಲ್ಲಿ ನಮ್ಮ ಮಗು ಓದ್ತಾ ಇದೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಇದೇ ಥರ 10th ಒಳ್ಳೆ ಸ್ಕೋರ್ ಮಾಡ್ತಾಳೆ ಇದೇ ಸ್ಕೂಲಲ್ಲಿ ಓದಿದ್ರೆ ಅಂತ ನನ್ನ ಅನಿಸಿಕೆ. ಸೊ ಅದಕ್ಕಾಗಿ bodied of a fly, larva or other insect, magician, a person with supernatural magical relating to or using magic, magician having or showing great authority, magistrate,
official who judges minor cases and holds preliminary hearings. Magma, very hot fluid of semi-fluid under the earth, but magma is dangerous or forgiving towards a rival enemy. Magnesium, a silvery white substance that burns brilliant of white flame. Magnet, a piece of iron that attracts objects containing iron in it and points north and south when suspended. Magnetic tape, a tape used to recording sound, pictures, data, etc. Magnet, a wealthy and influential person, especially in the business. Magnetic, having the property of magnetism, the ability to attract some people. Magnetize, make magnetic. Magnet, a small generator that uses magnet to produce pulses of electricity. Magnification, the action of magnifying, magnificent, very attractive. Magnify, make something larger or stronger. Magnify glass, a lens used to help you see something very small by magnifying it. Magnitude, great size or importance. Magnolia, a tree or shrub with larger pale flowers. Magnum, a wine bottle twice the standard size, normally size 1.5 liters. Magpie, a person who collects the things of little use or value. Maharaj, Indian things. Mahajag, a Chinese game played using small rectangular tiles. Mahagoni, a rich reddish brown color. Mahout in the Indian subcontinent, Asia, a person who works with elephants. Maid, female servant, maiden, a young girl or unmarried woman, maiden name, the young girls or women's dignity, maiden name, the surname of married woman before her marriage, male, female, mail order, selling or buying goods by post, male, armor made of metal or plates, male, inflict a permanent injury on, male, greatest or most important, mainly, chiefly, mainframe, the network of workstation, mainland, the large area of a country not including islands and separate territories, mainly, chiefly, mainstream, the most important or influential part of something, mainstream, a thing that depends on something or is based, mainstream, an idea, maintain, keep something in same state or same level, maintenance, the action of maintaining something, myconate, a flat or two stores of a large building, might a cereal plant whose yellow grains are eaten as vegetables, majestic, grandeur or beautiful, majestic, impressive beauty, major, the rank of army officer, above captain, major, the rank of army officer, above brigadier, major, a person employed to hold large household. And see here, have you count, anyone count how many she said? So almost she said she ready to say 500 even. Because see her memory power, how we train her. See, remember, every day 1 hour extra, only 4:30 to 5:30, 1 hour extra. Every day she learns. This is not one day magic. Whole year they struggle for this. Just Oxford, it is not so easy. There's 80 lakh, many more. You cannot even count. That many are there still. There's only a one girl, Sangeeta Kumari, her name, not only one girl. Whole, not only current standard, all high school, 5th to 6th, 7th, and high school children ready to say all A to Z alphabet, all letters. I stop her because many are there to say here. Otherwise she continue all day, you have to sit here and listen. So just imagine our memory power and how we can train our brain. So the brain is, we can, whatever we can fulfill. ಇದರ ಮುಖ್ಯ ಉದ್ದೇಶ ಅಂದರೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳ ಬಿಟ್ಟು ಮತ್ತು ಜನರಲ್ ನಾಲೆಜ್ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಕೊಳ್ಬೇಕು. ಸರ್ ಅವರು 3 ತಿಂಗಳಲ್ಲಿ ನಮಗೆ ಒಂದು ಇನ್ಫಾರ್ಮೇಷನ್ ಕರೆದು ಅದ್ರ ಪ್ರಕಾರ ನಾವು ಎಲ್ಲರೂ ನನ್ನ ಜೊತೆ ಕೂಡಿ ನಮಗೆ ಒಂದು ಐಡಿಯಾನ ಕೊಡಬೇಕು. ಮಕ್ಕಳಿಗೆ ಇಷ್ಟು ಕಾನ್ಸೆಪ್ಟನ್ನು ಕಲಿಸಿ Daika, the Russian country cottage, dachshund, a dog with long body and very short legs. Thank you. Good morning to one and all. Here myself, Aksha Reddy from 7th. Today I am going to say dictionary letter E. The second letter from the alphabet C to born, babble, talk, explain, silly or confused way, and I said you babble. A confusion is made by many people speaking together. They look after a child or animal that their parents are of. Baccalaureate, an exam taken in some countries to qualify higher education. Yeah, please start it. Thank you. Good afternoon to one and all. Here myself,
humiliating or degraded above her details about and discussing hatefully. Thank you. My name is Ashra. I am from 7th. Today I am going to tell listener letters and their meaning from letter E. East or Easter. E number, a code number given to food activities. Keeps everyone up to our goal. Eager, something wanting to do or have. Eager, a large bird of prey. Eagle, like very observant. Thanks. A warm afternoon to everyone. Myself Neha from grade 7. Today I am going to say dictionary words from letter F and its meaning. F, Fahrenheit. F, A, Football Association. Fable, story with a moral or place tournament. Fable, famous. Fabric, cloth, fabricate. Inverter false information. Fabulous, very great. Facade, an aspect. Facade, yes. Dealing serious issues with inappropriate humor. Facial, beauty treatment for face. Facade, yes. Dealing serious issues with inappropriate humor. Pencil, lacking careful touch. Thank you. Good afternoon to everyone who are present here. Myself Nikita from 7th. Today I am going to say dictionary words and their meaning from letter P. P, page, PA, personal assistant, PA, per annum, pace, decibel, step and walking or running, pacemaker, an artificial device for regulating the heart muscle. Pacific, peaceful, pacifism, pacifist, passional, a large gives inner number, pacific, established peace in a country, pack, a set of trade cards, package, something wrapped in paper or packed in a box, package, holiday, holiday who spreads hours with transport and accommodation, target, a informally a large sum of money, pack, a formal agreement. Thank you. Good afternoon to everyone who are present here. Myself Durga. I am from 7th standard E section. Today I am going to say dictionary words and meaning. Letter N, Nan, bar of Nan, Nan, take suddenly, Nan, a small piece of tortilla topped with a matrix, Nadi, the lowest point, near the birthmark, Nan, stand, Nan was consented to do something, nail, custom with a nail or nail, naked without dots, naked eye without using a microscope, Nabi, fabric, nail, that is to say, namesake, a person or a thing with same name as another, Nan, a person's grandmother, Nan, a self-employed in embroidered, Nani, a woman employed to look after the child in its own nanosecond, 1,000 million second, nanotechnology, atomic or molecular scale, make the back of the. Thank you. Good afternoon everyone who are present here. I am Muthu from 9th. And today I am going to say letter D dictionary words meaning. D, the Roman numeral for 500. Dab, apply with light. Dabble, splash gently around in water. Days, small fresh water fish. Dega, a Russian country cottage. Section, a dog with long body and short legs. Dad, a person's father. Dado. One
Good afternoon to all. Now our higher primary and high school children are going to represent our constitution. ನಮ್ಮ ಸಂವಿಧಾನ, ನಮ್ಮ ಭಾರತದ ಸಂವಿಧಾನ ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಭಾರತದ ಸಂವಿಧಾನ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ. ಅದು 12 ಶೆಡ್ಯೂಲ್ಸು, 25 ಭಾಗಗಳು ಮತ್ತೆ 448 ಆರ್ಟಿಕಲ್ಸ್ನ ಹೊಂದಿರ್ತಕ್ಕಂಥದ್ದು. ಆ ಪ್ರತಿ ಭಾರತದ ಸಂವಿಧಾನದ ಕುರಿತಿರ್ತಕ್ಕಂಥ ಎಲ್ಲ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ಪೂರ್ವ ಪೀಠಿಕೆ, ಆರ್ಟಿಕಲ್ಸ್, ಶೆಡ್ಯೂಲ್ಸ್ ಎಲ್ಲ ಕೂಡ ನಮ್ಮ ಮಕ್ಕಳನ್ನು ಕಲಿತಿದ್ದಾರೆ. 448 ಆರ್ಟಿಕಲ್ಸ್ನ 25 ಪಾರ್ಟ್ಸ್ನ ಕಲಿಯೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ. ಅದು ಎಲ್ಲ ಅವರು ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಮಿನಿಮಮ್ 2 to 3 hours ಬೇಕು. ಬಟ್ ಅದನ್ನೆಲ್ಲ ಹೇಳೋಕ್ಕೆ ಈಗ ಟೈಮ್ ಇಲ್ಲ. ಅದರಿಂದ ಒಬ್ಬೊಬ್ಬ ಸ್ಟೂಡೆಂಟು 10 ಆರ್ಟಿಕಲ್ಸ್ ರೆಪ್ರೆಸೆಂಟ್ ಮಾಡ್ತಾರೆ. Of our constitution, we the people of India have currently constitute India into a sovereign, socialist, secular, democratic republic and secure to all its citizens its social, economic and political liberty of thought, expression, belief, faith and worship, equality of status and of opportunity to promote among them all fraternity, assuring the dignity of the individual and unity of the integrity of the nation. In our Constituent Assembly, this Assembly of November 1949, do hereby adopt, enact and give ourselves this Constitution. Thank you. What you are going to say? Tell me. Hey, what you are going to say? Announce it. Today we are going to say 12 schedules of our Constitution. First schedule, state names and state territorial jurisdiction, the extent of the union territories and their respective names. Second schedule, state provisions related to the salaries, dwellings and suit. Third schedule, forms of the and contribution for the director of the Supreme Court, the directorate of election to the state legislature, the state
amendment by simple majority, amendment by special majority, amendment by special majority along with consent of half of the state. Thank you. Good afternoon to everyone. Myself Sneha from grade 7A. Today we are going to say the articles. 1. Name the territories of the Union. 2. Article administration and establishment of the new state. 3. Formation of the new state and alternation of the areas, boundaries and names of the existing state. 4. Laws made articles 2 and 3 to provide the amendment for the first and fourth schedules and supplemental, incidental and consequential matters. Citizenship. 5. Citizenship is a common element of the citizenship. 6. Right of the citizenship of the certain person who has migrated to India from Pakistan. 7. Right of the citizenship of the certain person migrates to Pakistan. 8. Right of the citizenship. ಹಾನಗಲ್ ತಾಲೂಕಿನ ಒಂದು ಪ್ರತಿಷ್ಠಿತ ಶಾಲೆಗಳ ಪೈಕಿ ಸೆಂಟ್ ಫಿಲೋಮಿನಾ ಶಾಲೆಯೂ ಒಂದಾಗಿದೆ. ಈ ಒಂದು ಸೆಂಟ್ ಫಿಲೋಮಿನಾ ಶಾಲೆ 1995ರಲ್ಲಿ ಸಣ್ಣ ಸಸಿಯಾಗಿ ಆರಂಭವಾದಂಥ ಈ ಒಂದು ಶಾಲೆ ಇವತ್ತು ಒಂದು ದೊಡ್ಡ ಹಾಲದ ಮರವಾಗಿ ಬೆಳೆಯುತ್ತಿದೆ ಮತ್ತು 16 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಿದೆ. ಹಾಗೆ ಸವಾಲಾಗಿರುವಂಥ ಶಿಕ್ಷಣವನ್ನು ಕೂಡ ನೀಡುತ್ತಿದೆ. ಸರ್ಕಾರ ನೀಡಲಾಗದಂತಹ ಶಿಕ್ಷಣವನ್ನ ಈ ರೀತಿಯಾದಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೀಡಿ ಸಮಾಜದಲ್ಲಿ ಶಬಾಷ್ ಎನ್ನುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿದೆ. ಈ ಒಂದು ಸ್ಕಿಲ್ಸ್ ಅಂಡ್ ಥ್ರಿಲ್ಸ್ ಎನ್ನುವಂತಹ ಆ ಒಂದು ವಿಶೇಷವಾದಂತಹ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. My name is Pritam Dikhe. I am from 5th grade. 151 audit reports. 152 governor of state. 153 definition. 154 appointment of governor. 156 qualification for appointment as governor. 155 appointment of governor. 156 qualification for membership of the state legislature. 157 Okay. My name is Darpan and Reddy. I am studying in 5th standard A section. 176 special address by government. 177 right of minister and advocate general as respect the houses. 178 the speaker and deputy speaker of the legislative assembly. 179 the vacation and resignation of removal from the officer of state officer of speaker and deputy speaker. 180 the power of deputy speaker or other person to perform the duty of the officer or to act as chairman. 181 the chairman and deputy chairman of legislative assembly. 182 the vacation and resignation of and removal from the officer of chairman. 185 the salaries and allowance of the speaker and deputy speaker and the chairman and deputy chairman. Thank you. My name is Tejaswini K.R. I am studying in 5th standard A section. 201 bills reserved for consideration. 202 procedure of annual financial statement. 203 procedure in legislative with respect to estimate. 204 appropriation bills. 205 supplementary additionals or excess grants. 206 votes on account, votes of credit and exceptional grants. 207 special provisions as to final
administration to union territories. 233A, validation of appointment of and judicial etc. by certain cases to union territories. Thank you. My name is Saina Lakshmi. I am studying in 6th standard A section. I am going to say 243 definitions, 243A Grama Sabha, 243B Constitution of Panchayats, C Composition of Panchayats, D Reservation of seats, E Disqualification for membership, F Power, authority and responsibilities of the Panchayats, G power to impose taxes by and funds of the Panchayats, H audit of accounts of the Panchayats, I Constitution of Panchayats, Constitution of Finance Commission to review of financial position, I election to the Panchayats, J application to the union territories, K return, K part not to apply to certain areas, L thank you. Myself Joshika from 6th A. I am studying in 6th standard A section. Today I am going to say articles. 245. Extent of laws made by Parliament and by the legislation of states. 246. Subject matter of laws made by Parliament and by the legislation of states. 247. Power. 246. Power of Parliament to legislate and to respect to any matter in the state list in the national anthem. Power of Parliament to legislate to respect to any matter in certain cases. Residuary powers of legislation. Thank you. Myself Bhagishi, I am from 90. Article 271, surcharges on the certain duties and taxes of the proposed union. Article 272 omitted. Article 273, grants on lives of duties on food and food products. Article 274, grants on state to certain units. Article 274, taxes on electricity. Article 275, taxes on profession, calling and employment. Article 278 omitted. Article 279 savings. Article 280 taxes on water and electricity in certain cases. I am Akshika from 9th. Today I am going to say articles 295, succession of property, liabilities and rights and obligations to in other cases. 296, property acquired with trees, labs or by bona facilia. 297, things useful in continental shelf and excess resources of economic zone of the union. 298, power to carry audit. 299, contracts. 300, suits and proceedings. 301, transitional committee. 302, power of Parliament to impose restriction on trade and commerce and intercourse. 304, restriction of the legislature, power of the union and state to impose restriction on among the states. 305, saving the existing law and providing state monopolies. 306, omitted. 307, appointment of authority of members to carry out purpose of Article 301 to 304. Myself Kirtana from 9th A. Today I am going to say articles. According to Article 380, power to make revision has to be condition of officers and state of commission. According to Article 390, provision has to be conditions of officers and
ಚಂದ್ರರಾಜ, ಕನ್ನಡದ ಮೊದಲ ಚಂದೋಗ್ರಂಥ ಚಂದೋಬುದ್ಧಿ, ಕನ್ನಡದ ಮೊದಲ ಗದ್ಯ ಕೃತಿ ಒಡಲಾದನೆ, ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ, ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕನ್ಯಾಕಾರರು. ಥ್ಯಾಂಕ್ ಯು. Here we are to tell some chief ministers and governors of some states of India. Andhra Pradesh, Y.S. Jagannath Reddy, Governor Vishwa Bhushan, Arunachal Pradesh, Prema Khandu, Governor B.D. Mishra, Assam Chief Minister Bhupesh Baghel, Governor Jagdish Mukhi, Bihar Chief Minister Nitish Kumar, Governor Surya Anusurya Mulke. Thank you. Historical places of India. Hampi, Agra Fort, Ajanta Cave, Ellora Cave, Churches temples, Goa, Surya Devalaya, monuments of Mahabalipuram, monuments of Ramakrishna, monuments of Khajuraho, monuments of Shivaravar, Chola Temple, Elephanta Cave, Shahjahana Agra, Qutub Minar, Valley of Flowers, Red Fort, Churches temples, Goa. Preamble of our Constitution. We the people of India having solemnly resolved to constitute India into a sovereign, socialist, secular, democratic republic and to secure to all its citizens such state, social, economic, political liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individuals and unity and integrity of the nation. In our Constituent Assembly, this 26th day of November, do hereby adopt an act and give it to ourselves this Constitution, fundamental rights to equality, rights to freedom, right against exploitation, rights to religion, cultural and educational rights, rights to religion, rights to constitutional remedies for tolerance between India and other countries, India and Pakistan, Red Sea line, India and China, India and China, Manmohan line, India and Sri Lanka, Sudan line. Thank you. Bharat Ratna Award winners name: Sarvapalli Radhakrishnan, APJ Abdul Kalam Azad, Dr. J.R.D. Tata, Satyajit Narayan, Chidambaram Subramaniam. Thank you. Karnataka famous Halu Maratha Tirmaka, social reformer, Upi Veerana, film hero, Virendra Hegde, social reformer, K.B. Akshar, famous arts. Thank you. Capital New Delhi belongs to Asia continent, area 32,87,263 square kilometers, population according to
northernmost tip Indira Col of Jammu and Kashmir, southernmost tip Indira Point of Nicobar Islands. Majorly spoken languages Hindi and English. Currency Indian rupee. Number of states 28. Telangana the youngest state. Union territories 9 including Jammu and Kashmir and Ladakh. Major cities New Delhi, Ahmedabad, Bangalore, Chennai and Mumbai. Thank you. My name is Amshita from 7th. Today I am going to say about National Anthem. The song Jana Gana Mana was composed by Rabindranath Tagore. He was adopted by Hindi variation by Constitution Assembly in 1950. It was first sang on 27 December 1911 at the Kolkata section of Indian National Congress. Thank you. Myself Shakti from 7th. Today I am going to say Science and Technology Institute. Indian Institute of Astrophysics, Bengaluru. Indian Institute of Plasma Research, Gandhinagar. Bose Institute, Kolkata. Agarkar Research Institute, Pune. Indian Institute of Tropical Massage, Pune. Sri Chitra Thirumal Institute of Medical Science and Technology, Thiruvananthapuram. Indian Institute of Himalayan Geology, Dehradun. Indian Institute of Plasma Research, Gandhinagar. Thank you. I am Grishma from 7th. I am going to say airports of India. The Sarkar International Airport, Port Blair, Andaman and Nicobar Islands, Rajapati International Airport, Hyderabad, Telangana, Kempegowda International Airport, Bengaluru, Karnataka, Mangaluru International Airport, Mangaluru, Karnataka, Netaji Subhash Chandra Bose International Airport, Kolkata, West Bengal, Chennai International Airport, Chennai, Tamil Nadu, Pune International Airport, Pune, Maharashtra, Chhatrapati Shivaji International Airport, Mumbai, Maharashtra, Dr. B.R. Ambedkar International Airport, Nagpur, Maharashtra, Lal Bahadur Shastri International Airport, Varanasi, Uttar Pradesh, Sardar Vallabhbhai Patel International Airport, Ahmedabad, Gujarat, Visakhapatnam International Airport, Visakhapatnam, Andhra Pradesh. My name is Isha Verma from 9th. I am going to say abbreviations. NCC, National Credit Corps, UNESCO, United Nations of Scientific, Cultural and Organization, NASA, National Aeronautic Space Astronomy, ISRO, Indian Space Research Organization, KPSC, Karnataka Public Service Commission, IPS, Indian Police Service, BSF, Border Security Force. Thank you. My topic is Chief Ministers of Karnataka, P.D. Jadji, K. Chenmala Raya Reddy, Tengala Hanumataya, S. Vijalingappa, Kadidal Manjappa, Kumar Swamy, Siddaramaiah, Sadananda Gowda, and President Yediyurappa. My name is Abhishek Kumar. I am from 8th. Today I am going to say Bharat Ratna Award winners list. Mr. Sarvapalli Radhakrishnan, C.V. Raman, G.V. Giri, Mr. Sri Vishweshwaraya, APJ Abdul Kalam, Mr. Rajgopalachari, Mother Teresa Indira Gandhi, Mr. Bhagwan Das, Dr. Zakir Hussain, Dr. Rajendra Prasad Lal Bahadur Shastri, Amartya Sen, Sachin Tendulkar, Lata Mangeshkar. Thank you. My name is Mohammed Rafiq of 8th. Today I am going to say Indian Railway Association, 3rd and
शङ्खं नमन्दिं वनायकं सुधामयुगलेखया विराजमान शेखरं महाकपालि सम्पदे शिरोजटालमस्तु पण्डिका धनञ्जया हृदीकृत प्रचण्ड पञ्चसायके धराधरेन्द्रनन्दिनी कुचाग्र चित्रपत्रक प्रकल्पनैक शिल्पिनी त्रिलोचने रतिर्ममा ॐ शिवं शिवं शिवम्
and nearly the constitutional remedies, whatever it is there, we have a 448 constitutional remedies, whatever. Even that also has been a wonderful thing. I'm very happy that our students in the LKG to the high school students have done a wonderful job. I want to say especially thank you, and even for the parents who sat and they have observed this job program, really thank you. ತುಂಬಾನೇ ಸಂತೋಷ, ತುಂಬಾನೇ ಖುಷಿ ಆಯಿತು. ಈ ಥರ ಇನ್ನೂ ನಮ್ಮ ಶಾಲೆಯಲ್ಲಿ ಪ್ರೋಗ್ರಾಮ್ ಮಾಡ್ತಾ ನಮ್ಮ ದೇಶದ ಉತ್ತಮ ಪ್ರಜೆಗಳನ್ನು ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಪ್ರತಿಭೆ ಯಾರೊಬ್ಬರ ಸ್ವತ್ತಲ್ಲ, ಇದು ಎಲ್ಲರಲ್ಲೂ ಕೂಡ ಅಡಗಿರುತ್ತೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು, ಹೊರತೆಗೆಯುವಂತ ಕೆಲಸಕ್ಕೆ ಮುಂದಾಗಬೇಕು ಎನ್ನುವಂಥದ್ದು ಶಿಕ್ಷಕರ ಅಭಿಪ್ರಾಯವಾಗಿದೆ. ಇದಕ್ಕೆ ಆ ಶಿಕ್ಷಕರಿಗಾಗಿಯೇ ಸೆಂಟ್ ಫಿಲೋಮಿನಾ ಆಡಳಿತ ಮಂಡಳಿಯವರು ಕೂಡ ಇಂತಹ ಒಂದು ಉತ್ತಮ ಕಾರ್ಯಗಳಿಗೆ ಮುಂದಾಗಿದ್ದಾರೆ. ಇಂತಹ ಕಾರ್ಯಗಳು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚಾಗಿ ಆಗಲಿ ಅಂತ ಶುಭ ಹಾರೈಸುತ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ.